ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಆಗಸ್ಟ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಆರುದ್ರಾ ನಕ್ಷತ್ರ, ಸಿದ್ಧಿ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ 11 ಗಂಟೆ 5 ನಿಮಿಷದವರೆಗೂ, ಸಂಜೆ 3 ಗಂಟೆ 13 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಸಮಯ ತೊಂದರೆಯ ಮುಹೂರ್ತ ಆಗಿರುತ್ತೆ. ಸ್ವಲ್ಪ ಜಾಗರೂಕತೆ. ಅದರಲ್ಲೂ ಕುಜ ಮಿಥುನದಲ್ಲಿದ್ದಾನೆ. ಕುಜ ಬಂದು ಶಕ್ತಿಕಾರಕ. ಬುಧನ ಮನೆಯಲ್ಲಿದ್ದಾಗ ಅವನ ಶಕ್ತಿ ಕಡಿಮೆ ಆಗುತ್ತೆ. ಅಲ್ಲೊಂದು ಗೊಂದಲಗಳು ಸ್ವಲ್ಪ ಜಾಸ್ತಿ. ಶಕ್ತಿ ಇಲ್ಲದವರು ಕೂಡ ಶಕ್ತಿಯಾಗಿ ಮಾತನಾಡತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ನನ್ನ ಬಲ ಜಾಸ್ತಿ, ನನಗೆ ಗೊತ್ತು ಅನ್ನೋದು ಜಾಸ್ತಿ. ಆತುರತೆ ಮಾಡಿಸ್ಬಿಡ್ತಾನೆ. ಮೊದಲೇ ಕುಜ ಬಂದು ಆತುರಕಾರಕ, ರಕ್ತಕಾರಕ, ಯುದ್ಧಕಾರಕ. ಆತುರ ಬುಧನ ಮನೆಯಲ್ಲಿರೋದ್ರಿಂದ ಏನೋ ಆತುರದ ಮಾತುಗಳು, ನಿರ್ಧಾರಗಳು ಮಾಡಿಸ್ತಕ್ಕಂಥದ್ದು ಆಗುತ್ತದೆ. ತುಂಬ ಎಚ್ಚರಿಕೆ. ಅದು ಭೂಮಿ ಇರ್ಬೋದು, ವ್ಯವಹಾರಗಳಿರ್ಬೋದು, ವ್ಯಾಪಾರಗಳಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು. ಸ್ವಲ್ಪ ಸ್ಕಿನ್ ಅಲರ್ಜೀಸ್ ಆಗುತ್ತೆ, ರಕ್ತಗಳು ಕೆಡತಕ್ಕಂಥದ್ದಾಗುತ್ತೆ, ಕ್ರೋಧೋನ್ಮತ್ತರಾಗ್ತೀರಿ, ಜಗಳ, ಕಲಹ, ಬುದ್ಧಿಗೆ ಒಂಥರ ಚೇಷ್ಟೆ. ಸಾಮಾನ್ಯನು ಕೂಡ ಒಂಥರ ಆತರ ಪಡ್ತಾನೆ. ಬಲವಿರೋವನು ಆತರ ಪಡೋದು ಬೇರೆ. ಅವನು ಮೊದಲೇ ಬಲಶಾಲಿ, ಅವನಿಗೆ ತಟ್ಕೊಳ್ಳೋಕೆ ಶಕ್ತಿ ಇದೆ ಬಿಡಿ ಮಕ್ಕಳೇ. ಅವನು ಹೇಗೋ ನಿಭಾಯಿಸ್ಕೊತಾನೆ. ಅವನು ಬೇಲ್ ತೊಗೊಂಡು ಹೊರಗಡೆ ಬರ್ತಾನೆ. ಇನ್ನೊಂದು ಏನು ರಾಜಾತಿಥ್ಯ ನಡೆಯುತ್ತೆ. ಸಾಮಾನ್ಯರಾದರೆ ಸುಮ್ಮನಿರಬೇಕಾಗುತ್ತದೆ. ಕುಜ ಬುಧನ ಮನೆಯಲ್ಲಿದ್ದಾಗ ತುಂಬ ಹುಷಾರಿ. ಒಂದು ಕಡಿಮೆ ಅಂದರೂ ಒಂದು 100 ಡೇಸ್ ಎಲ್ಲರೂ ಸುಮ್ಮನಿರಿ. ನೋಡಿ, ಮೊನ್ನೆ ನಮ್ಮ ಹನುಮ ಕ್ಷೇತ್ರದಲ್ಲಿ ದೀಪದ ಆ ಒಂದು ಕಂಬಗಳನ್ನು ನೆಟ್ಟಿದ್ದಾರೆ. ನಮ್ಮೂರು, ನಮ್ಮ ದೇವರು, ನಮ್ಮ ದೀಪಾರಾಧನೆ, ನಮ್ಮ ದೀಪಗಳಿಗೆ ಸಂಬಂಧಪಟ್ಟಂಥದ್ದು ಒಂದು ಅಲಂಕಾರ ಕಂಬಗಳು. ಯಾರೋ ಹೇಳ್ತಾರೆ ಕೋಮುಗಲಭೆ ಆಗುತ್ತೆ, ಇದು ಬೇರೆ ರೀತಿ ಪ್ರಚೋದನೆ ಆಗುತ್ತೆ ಅಂತಾರೆ. ಅರೆ, ನಮ್ಮೂರು, ನಮ್ಮ ದೇವರು, ನಮ್ಮ ದೇವರಿಗೆ ನಾವು ಇಟ್ಕೊಂಡ್ರೆ, ನಮ್ಮ ದೇವಸ್ಥಾನದ ಬೀದಿಯಲ್ಲಿ, ನಮ್ಮ ಆಲಯದ ಪ್ರಾಂಗಣದಲ್ಲಿ ನಾವು ಮಾಡಿಕೊಳ್ಳೋ ಸೇವೆಗೆ ಈ ರೀತಿಯ ಪ್ರಚೋದನೆ ನೋಡಿ. ನಮ್ಮಲ್ಲಿಯೇ ಒಡಕು ಉಂಟು ಮಾಡತಕ್ಕಂಥ ಒಂದು ಪದ್ಧತಿಗಳು, ಪ್ರಚೋದನೆಗಳು, ಕ್ರೋಧೋನ್ಮತ್ತ ಮಾಡೋದು, ಇಲ್ಲದ್ದು ನೆಗೆಟಿವ್ಸ್ ಅನ್ನ ಹುಡುಕೋದು. ಆ ಕುಜ ಬೇರೆ ಕೇಂದ್ರದಿಂದ ನೀಚನಾಗಿರೋ ಶುಕ್ರನನ್ನ ನೋಡ್ತಿರೋದ್ರಿಂದ ಅಲ್ಲೋಲ ಕಲ್ಲೋಲದ ವಾರ್ತೆಗಳು ಹೊರಗಡೆ ಬರ್ತವೆ. ಅದರಲ್ಲೂ ದಾಂಪತ್ಯ ಕಲಹಗಳಿರತಕ್ಕಂಥದ್ದು ಹೊರಗಡೆ ಎಷ್ಟೋ ವರ್ಷಗಳ ನಂತರದ್ದು ಕೆಲವೊಂದು ವಿಚಾರಗಳು ಹೊರಗಡೆ ಬರುತ್ತೆ. ಇತ್ತೀಚೆಗೆ ಒಂದು ಬಹುದೊಡ್ಡ ನಟಿಯ ಒಂದು ವಿಡಿಯೋ ಬರುತ್ತೆ. ಒಂದು ಬಹುದೊಡ್ಡ ನಟನ ಬಗ್ಗೆ ಆಗ ಮದುವೆ ಆದಾಗ ನಡೆದಂಥ ಘಟನೆಗಳು. ಹೊಡಿತಿದ್ನಂತೆ, ಕುಡಿದು ಬಂದು ಹೊಡಿತಿದ್ನಂತೆ, ಹೊಟ್ಟೆ ಒದಿತಿದ್ನಂತೆ, ತುಂಬು ಗರ್ಭಿಣಿ. ನೋಡಿ, 2011ರಲ್ಲಿ ಡೈವರ್ಸ್ ತಗೊಳುತ್ತೆ. ಅದು ಆಕೆಯ ಮಾವಯ್ಯ, ಹುಡುಗನ ತಂದೆ, ಗಂಡನ ತಂದೆ ಮಾತು ತಗೋತಾರೆ ಅಂತ. ಬೇಡಮ್ಮ, ನಾನು ಬದುಕಿರೋವರೆಗೂ ನೀನು ಎಲ್ಲೂ ಬಾಯಿ ಬಿಡಬಾರ್ದು, ನನ್ನ ಮಾತು ಕೊಡು ಅಂತ. ಅವ್ರು ತೀರ್ಕೊಂಡ್ಮೇಲೆ ಆಕೆ ಸಹಿಸಲಾರದೆ ಡೈವರ್ಸ್ ತಗೋತಾಳೆ. ನೋಡಿ, ಯಾವತ್ತೋ ಮುಚ್ಚಿಟ್ಟಂತ ಕೆಲವು ರಹಸ್ಯಗಳು, ಕುಜ ಶುಕ್ರ ದಾಂಪತ್ಯ ರಹಸ್ಯಗಳು, ವಿಚ್ಛೇದನ ಆಗಿರುವವರ ಬಾಳಿನ ಬಿರುಗಾಳಿಯ ಮಾತುಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಮುಚ್ಚಿಟ್ಟ ಕಥೆಗಳು. ಕುಜ ಬುಧನ ಮನೆಯಲ್ಲಿದ್ದಾಗ ಆ ಬುಧ ಮೊದಲೇ ಗಾಳಿ, ಮಾತಿನ ಕಾರಕ. ಏನೇನೋ ವಿಚಾರಗಳು ನಮ್ಮನ್ನ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ತುಂಬ ಜಾಗರೂಕತೆ. ಶುಕ್ರ ನೀಚನಿದ್ದಾಗ ಮದುವೆ ಮಾಡಬಾರ್ದು ಮಕ್ಕಳೇ, ಜಾಗರೂಕತೆ. ಒಂದು ಅಟ್ಲೀಸ್ಟ್ 28 ದಿನ ಮದುವೆಯನ್ನ ತಳ್ಳಿ ಆಗಬೇಡಿ. ಲಕ್ಷ್ಮಿಯೇ ಮನೆಗೆ ಬರೋ ಲಕ್ಷ್ಮಿ, ಮನೆಯಿಂದ ಕಳಿಸ್ಕೊಡೋ ಲಕ್ಷ್ಮಿಯೇ ನೆಮ್ಮದಿಯಾಗಿರೋಲ್ಲ. ಕನ್ಫ್ಯೂಷನಲ್ಲಿ ಇರ್ತಾರೆ ಹೆಣ್ಮಕ್ಳು.
ಆ ತಾಯಿ ಜೀವ, ಆ ಮನೆ ಜೀವ, ಯಾವ ಸ್ತ್ರೀಗೂ ಇಲ್ಲದಂಥ ಒಂದು ಶಕ್ತಿಯನ್ನ ಧರ್ಮಪತ್ನಿಗೆ ದೈವ ಕೊಟ್ಟಿದೆ. ಆಕೆ ಅಮ್ಮನಾಗ್ತಾಳೆ, ಅಕ್ಕನಾಗ್ತಾಳೆ, ಮಗಳಾಗ್ತಾಳೆ, ಹೌದು ಸ್ನೇಹಿತೆ ಆಗ್ತಾಳೆ, ಆತ್ಮಬಂಧು ಆಗ್ತಾಳೆ. ಎಲ್ಲದಕ್ಕೂ ಎಲ್ಲ ರೂಪಗಳು, ಸಪ್ತ ಮಾತೃಕೆಯರ ರೂಪ ಇರುತ್ತೆ. ಅಂತ ಒಂದು ಸಪ್ತ ಮಾತೃಕೆಯರ ರೂಪದಲ್ಲಿರಬೇಕಾದ ಸಂದರ್ಭದ ಆ ಒಂದು ಸ್ತ್ರೀಯೇ ಈಗ ಲಕ್ಷ್ಮೀಕಾರಕತ್ವ. ಜಾತಕದಲ್ಲಿ ಮದುವೆ ಮಾಡುವಾಗ ಶುಕ್ರನ ಸ್ಥಾನ ತುಂಬಾ ವಿಶೇಷವಾಗಿ ನೋಡ್ತೇವೆ. ಶುಕ್ರ ಚೆನ್ನಾಗಿದ್ದಾನ, ಕೆಟ್ಟಿದೆಯಾ, ವಕ್ರವಾಗಿದೆಯಾ, ನೇರ ಹೇಳ್ಬಿಡ್ತೇವೆ, ನೋಡಪ್ಪ ಹೀಗೆ ಇರೋದಮ್ಮ ನಿನಗೆ, ಯಾಕೋ ಅನುರಾಗ ಇರೋ ಗಂಡ ಸಿಗೋಲ್ಲ, ನೋಡೋಕ್ ಮಾತ್ರ ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋಬೇಕು ಅನ್ನೋ ರೀತಿಯಲ್ಲಿರುತ್ತೆ. ಅಲ್ಲೊಂದು ರಸಿಕತೆ ಇರೋಲ್ಲ, ವಿಪರೀತ ರಸಿಕತೆ, ವಿಪರೀತ ಆಕೃತ, ವಿಕೃತ, ಈ ಥರದ್ದು ಭಾವಗಳು ಬರುತ್ತೆ. ಸೊ ಶುಕ್ರ ನೀಚನಿದ್ದಾನೆ. ಲಕ್ಷ್ಮಿಯೇ ಮನೆಗೆ ಬರುವಂತ ಆ ಮಾಂಗಲ್ಯ ಪ್ರದಾಯಿನಿ, ಆ ಮಹಾಲಕ್ಷ್ಮಿ. ಅದಕ್ಕೆ ನಮ್ಮ ಕರುನಾಡ ಸಂಪ್ರದಾಯ ಮಾಂಗಲ್ಯದ ಅಕ್ಕಪಕ್ಕ ಒಂದು ಚಿಕ್ಕ ತಾಳಿ ಅಂತ, ತಾಯಿ ಮನೆ ತಾಳಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಚಿಹ್ನೆಯ ತಾಳಿಯನ್ನ ಹಾಕಿರ್ತೇವೆ. ಸೊ ಅಂತ ಒಂದು ಮನೆಯಿಂದ ಕಳಿಸ್ಕೊಡೋ ಆ ಹೆಣ್ಣು ಮಗು, ಆ ಮನೆಯವರು ನೆಮ್ಮದಿ ಇರೋಲ್ಲ, ಬರೋ ಹೆಣ್ಮಗು ನೆಮ್ಮದಿಯಾಗಿರೋಲ್ಲ. ಅದರಿಂದ ಸ್ವಲ್ಪ ಮದುವೆಯನ್ನ ತಳ್ಳಿ ಹಾಕಿ ಆತುರದ ಮದುವೆ ಆಗಬೇಡಿ. ಆ ಮಗು ಖುಷಿಯಾಗಿ ಬರಬೇಕು, ನೆಮ್ಮದಿಯಾಗಿ ಬರಬೇಕು, ಆನಂದವಾಗಿ ಬರಬೇಕು. ಆಕೆ ಖುಷಿ ಇಲ್ಲದ್ದು ಹೆತ್ತ ಮನೆನೂ ಹೋಯ್ತು, ಬಂದ ಮನೆಯೂ ಹೋಯ್ತು. ಆಕೆ ಎಷ್ಟು ಖುಷಿ ಸಮಾಧಾನವಾಗಿರ್ತಾಳೋ, ಎರಡೂ ಕುಟುಂಬ ನೆಮ್ಮದಿಯಾಗಿರ್ತವೆ. ಆಕೆ ಕಣ್ಣೀರು ಹಾಕ್ತಿದ್ರೆ ಹೆತ್ತ ಮನೆಯವ್ರು ನಾವು ನೆಮ್ಮದಿ ಇರ್ತೀವ, ನಮ್ಮ ಮಗಳಲ್ಲಿ ತೃಪ್ತಿ ಇಲ್ಲ, ನಮ್ಮ ಮಗಳಲ್ಲಿ ಸಮಾಧಾನವಾಗಿಲ್ಲ, ಅಲ್ಲಿ ಏನೋ ಕೊರತೆ ಅಂತೆ, ಪ್ರೀತಿ ಕೊರತೆ ಅಂತೆ, ಅನುರಾಗಕ್ಕೆ ಕೊರತೆ ಅಂತೆ, ಏನನ್ ಬೇಕಾದ್ರೂ ನಮ್ಮ ಕರುನಾಡ ಸ್ತ್ರೀಯರು ಸಹಿಸ್ಕೊತಾರೆ. ಪ್ರೀತಿಯ ಕೊರತೆ ಆದರೆ ಆಗೋಲ್ಲ. ದಾಂಪತ್ಯದಲ್ಲಿ ಅದುವೇ ಮುಖ್ಯ. ಸೊ ಶುಕ್ರ ಅನುರಾಗ ದೋಷ, ಭೋಗ ದೋಷಂ, ಧನಂ ದೋಷಂ, ಜಾಗ್ರತೆ. ಅದಕ್ಕೆ ಹೇಳ್ತಿರ್ತೇವೆ, ಕೆಲವು ವಸ್ತುಗಳನ್ನ ದಾನ ಮಾಡಬಾರ್ದು, ಮಾಡುವ ನಿಯಮ. ಕೆಲವು ಕಡೆ ಮನೆಗಳನ್ನ ಮಾಡಬಾರ್ದು, ಜಾಗ್ರತೆ, ಲಕ್ಷ್ಮಿ ದೋಷ ಆಗುತ್ತೆ. ಆ ಮನೆಯ ಗೃಹಲಕ್ಷ್ಮಿಗೆ ಏನಾದ್ರೂ ಅನಾರೋಗ್ಯ ದೋಷಗಳು ಬರ್ತವೆ ಅನ್ನತಕ್ಕಂಥದ್ದುಂಟು. ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಅತಿ ಮುಖ್ಯವಾಗಿ ವೈದಿಕವಾಗಿ ಕೆಲವು ಮಾತುಗಳು ಹೇಳ್ತಾರೆ ಋಷಿಮುನಿಗಳು. ಅದರಲ್ಲೂ ಆ ಒಂದು ಕೃಷ್ಣ ಹೇಳ್ತಕ್ಕಂಥದ್ದು, ಅಜ್ಞಾತವಾಸಕ್ಕೆ ಹೋಗುವ ಮೊದಲು ಪಾಂಡವರು ಕೇಳ್ತಾರೆ, ಕೃಷ್ಣ ನಾವು ಯಾರಾದ್ರೂ ತಿಳಿದಿರೋರ ಮನೆಯಲ್ಲಿ ಹೋಗಿ ಮುಚ್ಚಿಟ್ಕೊಬಿಡೋ, ಅಥವಾ ತಿಳಿದಿರೋರು ತುಂಬಾ ಆತ್ಮೀಯರು, ಬಂಧುಗಳು, ಸ್ನೇಹಿತರು ಅನ್ನತಕ್ಕಂಥದ್ದು. ಅಜ್ಞಾತವಾಸ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇರುತ್ತೆ. ಆ ಜೂಜಿನಲ್ಲಿ ಸೋತಾಗ, ಕಾಡಿನಲ್ಲಿದ್ದಾಗ, ಆ ಕೊನೆಯ ಕಾಲಘಟ್ಟ ಬರೋದಕ್ಕೆ ಮೊದಲು ಅಲ್ಲೊಂದು ಚರ್ಚೆ ಆಗುತ್ತೆ. ಕೃಷ್ಣರು ಎಂತ ಒಂದು ಮಾತಾಡ್ತಾರೆ ಗೊತ್ತಾ, ಕಷ್ಟ ಬಂದಾಗ ಭಿಕ್ಷೆ ಬೇಡಿ ಆದ್ರೂ ಬದುಕ್ಬಿಡ್ಬೇಕು, ಆದ್ರೆ ತುಂಬಾ ಗೊತ್ತಿರೋರು ತಿಳಿದವರ ಹತ್ರ ಸಹಾಯಕ್ಕೂ ಹೋಗ್ಬಾರ್ದು, ಅಲ್ಲಿ ನಿಂತ್ಕೊಳ್ಳಬಾರ್ದು, ಯಾಚಿಸ್ಲೂಬಾರ್ದು, ಕೇಳಲೂಬಾರ್ದು ಅಂತ. ಹೌದು ಮಕ್ಕಳ, ಕೃಷ್ಣ ಹೇಳಿದ್ದು ಪಾರಮಾರ್ಥಿಕ ಸತ್ಯ. ನಮಗೆ ಕಷ್ಟ ಬಂದಾಗ ಅದಕ್ಕೆ ಪರವೂರಲ್ಲಿ ಹೋಗಿ ಭಿಕ್ಷೆ ಎತ್ತೋಣ, ಗೊತ್ತಿಲ್ದಿರೋರ್ ಮನೆಯಲ್ಲಿ ಒಂದು ಕೆಲಸ ಮಾಡ್ಕೊಂಡು ಇದ್ದು ಬಿಡೋಣ, ಇದ್ದು ಬಿಡೋಣ. ನಮ್ಮೂರಲ್ಲಿ ಇಲ್ಲ, ನಮಗ್ ಗೊತ್ತಿರೋರ ಮನೆಯಲ್ಲಿ ಇಲ್ಲ, ಗೊತ್ತಿರುವವರ ಬಳಿ ಹೋಗಿ ಸಹಾಯ ಅಪೇಕ್ಷೆ ಮಾಡಲೇಬಾರದು. ಕೃಷ್ಣ ಹೇಳ್ಕೊಡ್ತಾರೆ. ಅದಕ್ಕೆ ನೋಡಿ, ವಿರಾಟರಾಜನ ಬಳಿ ಇವರು ದೂರದು, ಅವರಿಗೂ ಹಸ್ತಿನಾಪುರಕ್ಕೂ ಸಂಬಂಧ ಇಲ್ಲ, ಕುರುಕುಲಕ್ಕೂ ಸಂಬಂಧ ಇಲ್ಲ, ಬಂಧುತ್ವ ಇಲ್ಲ, ಗೆಳತನ ಇಲ್ಲ. ಆತ ಒಬ್ಬ ದೊರೆ, ಆತನ ಪಾಡಿಗೆ ಆತ ಎಲ್ಲೋ ಇದ್ದಾನೆ, ಪಂಜಾಬ್ಗೆ ಆ ಕಡೆ. ಪಾಂಡವರು ಹೋಗಿ ಇರ್ಬೋದಿತ್ತು. ಕುಂತಿಯ ಕುಟುಂಬ ಇರ್ಬೋದು, ದ್ರೌಪದಿಯ ಕುಟುಂಬ ಇರ್ಬೋದು, ದ್ರುಪದ ಮಹಾರಾಜ ಹೋಗಲಿಲ್ಲ. ತಮ್ಮ ವೇಷಗಳನ್ನ ಮರೆಸ್ಕೋತಾರೆ, ತಮ್ಮ ಬದುಕುಗಳನ್ನ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಎಕ್ಸ್ಟ್ರಾ ಕೆಲಸ ಬರಬೇಕು ಅನ್ನೋದು ನೋಡಿ ಪಾಂಡವರಿಂದ ಕಲಿಬೇಕು. ಏನಕ್ಕೆ ಮಹಾಭಾರತದಲ್ಲಿಲ್ಲದ್ದು ಯಾವುದರಲ್ಲೂ ಇಲ್ಲ ಅನ್ನತಕ್ಕಂಥದ್ದು ಹೇಳ್ತೇವೆ ಗೊತ್ತಾ? ಬದುಕಿನಲ್ಲಿ ಕೆಲವೊಂದು ಸಮಯ ನಮಗೆ ನಮ್ಮ ಕೆಲಸಗಳು ನಮಗೆ ಅಡ್ಡಿ ಆಗ್ಬಿಡುತ್ತವೆ. ಆ ಕೆಲಸ ಇಲ್ಲ, ಬೇರೆ ಏನು ಮಾಡೋದು,
ಧರ್ಮರಾಯ ನೋಡಿ, ವಿರಾಟರಾಜನ ಬಳಿ ನೀತಿ ಬೋಧೆಯ ಕೆಲಸ, ಸನ್ಯಾಸಿಯ ರೂಪದಲ್ಲಿ ಇದ್ದು ಸೇವೆ ಮಾಡ್ತಾ, ಅಲ್ಲೊಂದು ಪೂಜೆ ಆತನಿಗೆ ಬರ್ತಿತ್ತು. ನಿತ್ಯ ಹೋಮ ಹವನ ಯಜ್ಞ ಯಾಗ ಪೂಜೆ ವೈದಿಕವಾಗಿ ಮಾಡುತ್ತಿದ್ದಂತ ಕಲಿತಂತ ಆ ಮಹಾವಿದ್ಯೆ ಅಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ಆ ವಿರಾಟ್ ರಾಜನನ್ನ ಕುಂದಿರ್ಸ್ಕೊಂಡು ನೀತಿ ಬೋಧೆಗಳು, ತರ್ಕಶಾಸ್ತ್ರಗಳು, ಬರೀ ಯುದ್ಧ ಒಂದೇ, ರಾಜ್ಯಪಾಲನ ಒಂದೇ ಇದ್ರೆ ಸಾಲ್ತಿರ್ಲಿಲ್ಲ, ಮುಳುಗೋಗ್ಬಿಡ್ತಿದ್ದ ಆತ. ಅಲ್ಲಿ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಹೇಳೋದು, ನಮಗೇನಾದ್ರೂ ಒಂದು ಎಕ್ಸ್ಟ್ರಾ ಕಲ್ತಿಟ್ಕೊಂಡಿರ್ಬೇಕು ಮಕ್ಕಳೇ. ಪ್ರತಿಯೊಬ್ಬರೂ ಎಕ್ಸ್ಟ್ರಾ ಒಂದು ಕಲ್ತಿರ್ಬೇಕು. ನಂಗೆ ಇದು ಬಿಟ್ರೆ ಬರೋಲ್ಲ ಗುರುಗಳೇ. ನಾವು ಬದುಕು ಕಟ್ಟಬೇಕು ಅಂದ್ರೆ ಒಂದೊಂದು ಸಮಯ ನಮ್ಮನ್ನ ಪ್ರಕೃತಿ ಹೆಂಗ್ ತಿರುಗಿಸಿರುತ್ತೆ ಅಂದ್ರೆ ಎಲ್ಲೋ ತಿರುಗಿಸೋಗಿ ನಿಲ್ಸಿರುತ್ತೆ. ನನಗೆ ಕೆಲಸ ಹೋದಾಗ ಬೇರೆ ಏನು ವಿಧಿ ಇಲ್ಲ ಅಂದಾಗ ನಾನೊಂದು ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಯಾವ ಮಟ್ಟಕ್ಕೆ ತಗೊಂಡು ಹೋಯ್ತು ಅಂತ ಹೇಳ್ದ ಅಂದ್ರೆ, ಒಂದು ಡೇಟಾ ಎಂಟ್ರಿ, ಪ್ರಾಸೆಸ್ ಎಂಟ್ರಿ, ಬಿಲ್ಲಿಂಗ್ ಎಂಟ್ರಿ. ಒಂದು ಬಿಲ್ ಮಾಡಿದ್ರೆ 30 ಪೈಸಾ. ಹೌದು, ಒಂದು ಅರವಿಂದ್ ಮಿಲ್ಸ್ನ ಕಂಪನಿ, ಅದರಲ್ಲಿ ಕೆಲಸ ಮಾಡ್ತಿದ್ದೆ. ನೀವು ನಂಬಲ್ಲ, 1000 ಗಟ್ಟಲೆ ಬಿಲ್ಗಳು ಮಾಡ್ತಿದ್ದೆ ಕೂತ್ಕೊಂಡು. ಸ್ಟಾರ್ಟಿಂಗ್ ಒಂದು 100 ಬಿಲ್ ಮಾಡಿದರೆ 30 ರೂಪಾಯಿ, 1000 ಬಿಲ್ ಮಾಡಿದ್ರೆ 300 ರೂಪಾಯಿ ಅಷ್ಟೇ ಆಗ್ತಿದ್ದು. ತಿಂಗಳಿಗೆ ಎಷ್ಟು ಬರೋದು? ಒಂದು 4 ಸಂಡೆ ತೆಗೆದು ಬಿಟ್ರೆ ಲೆಕ್ಕ ಹಾಕೊಳ್ಳಿ, ಒಂದು 7-8 ಸಾವಿರ ಆಗ್ತಿಲ್ಲ. ಅದಾಗೆ 1,500 ಬಿಲ್ಲು, 2,000 ಬಿಲ್ಲು, 2,500 ಬಿಲ್ಲು, 12 ಗಂಟೆ 14 ಗಂಟೆ ಕುಳಿತುಕೋತಿದ್ದೆ. ಯಾವ ಮಟ್ಟಕ್ಕೆ ಆ ಸ್ಪೀಡಿಂಗ್ ಬಂದ್ಬಿಟ್ಟಿತ್ತು ಅಂದ್ರೆ 60ರಿಂದ 70 ವರ್ಡ್ಸ್ ಪರ್ ಮಿನಿಟ್ ಅನ್ನುವಷ್ಟರ ಮಟ್ಟಕ್ಕೆ ಸ್ಪೀಡಿಂಗ್ ಬಂದಿತ್ತು. ಸಿಕ್ಕಾಪಟ್ಟೆ ಸ್ಪೀಡಾಗಿ ಟೈಪ್ ಮಾಡೋ ಅಷ್ಟು ಒಂದು ಕಲೆ ಬೇರೆಯವರಿಂದ ನೋಡಿ ಕಲ್ತಿದ್ದೆ. ಬೇಕಿತ್ತು. 20 ವರ್ಡ್ಸ್ ಪರ್ ಮಿನಿಟ್ ಬರ್ತಿರ್ಲಿಲ್ಲ ಒಂದು ನಿಮಿಷಕ್ಕೆ. ಆ ಬಿಲ್ಲಿಂಗ್ ಮಾಡಬೇಕಾದ್ರೆ ನೋಡ್ತಾ ಎನ್ಲಾರ್ಜ್ ಮಾಡಿ ಟಕ 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 ಅಂತ ಬಿಲ್ಲಿಂಗ್ಸ್ ಅನ್ನ ಸಿಸ್ಟಮ್ನಲ್ಲಿ ಅಪ್ಡೇಟ್ ಮಾಡಬೇಕಾಗ್ತಿತ್ತು. ಕಡಿಮೆ ಅಂದರೂ ಒಂದು 3ರಿಂದ 4,000 ಬಿಲ್ಸ್ ಮಾಡುವಷ್ಟು ಮಟ್ಟಕ್ಕೆ ಪರಿಣತಿಯನ್ನ ಪಡ್ಕೊಬಿಟ್ಟಿದೆ. ಇವತ್ತಿಗೂ ಕೊಟ್ರೆ ಆ ಟೈಪಿಂಗ್ ಹಾಗೆಯೇ ಓಡುತ್ತೆ. ಅವತ್ತು ನನಗೆ ಊಟ ಹಾಕಿದ್ದು, ನನಗೆ ಊಟ, ಬದುಕು, ಜೀವನ ಎಲ್ಲ ನೆಮ್ಮದಿಯನ್ನು ಕೊಟ್ಟಿದ್ದು ಅದೇ. ಸೊ ಒಂದು ವಿಶೇಷ ವಿದ್ಯೆ ನಿಮ್ಮ ಹತ್ರ ಇದ್ರೆ ನಮ್ಮನ್ನು ಕಾಪಾಡುತ್ತೆ. ಸಡನ್ ಆಗಿ ಯಾರೂ ಇಲ್ಲ ಮನೇಲಿ, ಅಡಿಗೆ ಮಾಡೋದು ಒಂದಷ್ಟು ಬರಬೇಕು. ಪತ್ನಿ ಮಲಗ್ಬಿಟ್ಟಿದ್ದಾಳೆ, ಅಮ್ಮ ಮಲಗ್ಬಿಟ್ಟಿದ್ದಾಳೆ, ಯಾರೂ ಇಲ್ಲ, ಮಗಳು ಮಲಗ್ಬಿಟ್ಟಿದ್ದಾಳೆ, ಮಾಡಿ ಬಡಿಸ್ಬೇಕು. ಒಂದು ಪುಟ್ಟು ಡ್ರೈವಿಂಗ್ ಬರಬೇಕು, ಕಲ್ತಿರ್ಬೇಕು ಮಕ್ಕಳೇ. ಇವತ್ತೆಷ್ಟು ಹೆಣ್ಮಕ್ಳು ನಂಬಲ್ಲ, ಡ್ರೈವರ್ಗಳಾಗಿ ತಾವೇ ಟ್ಯಾಕ್ಸಿ ಇಟ್ಕೊಂಡು ಬದುಕು ಕಟ್ಟಿರ್ತಕ್ಕಂಥವ್ರು, ಆಟೋ ಏನು ಟ್ರಕ್ ಓಡಿಸೋ ಮಟ್ಟಕ್ಕೆ, ಬಸ್ ಓಡಿಸೋ ಮಟ್ಟಕ್ಕೆ ಬದುಕು ಕಟ್ಟಿಟ್ಕೊಂಡಿದ್ದಾರೆ. ಮನೇಲಿ ಕೂತ್ಕೊಂಡು ನಮಗ್ ಬರೋಲ್ಲ ಗುರುಗಳೇ, ಇದು ಬಿಟ್ರೆ ಬರೋದಿಲ್ಲ. ಮೊನ್ನೆ ಕೂಡ ಒಂದು ಹುಡುಗ ಬರ್ತಾನೆ, ದಂಗಾಗ್ಬಿಟ್ಟೆ, 33 ವರ್ಷ, 2ನೇ ಮಗು ಆಲ್ರೆಡಿ. 14,000 ರೂಪಾಯಿಗೆ ಯಾವುದೋ ಒಂದು ಪ್ರಾಡಕ್ಟ್ಸು, ಸರ್ಜಿಕಲ್ಲು ಪ್ರಾಡಕ್ಟ್ಸು, ಲೀಡ್ಸು, ಸೇಲ್ಸು ಅಂತ ಕೂತಿದ್ದಾನೆ. ಇನ್ನು 14,000 ಸಂಬಳ. ಅಲ್ಲಯ್ಯ, ಹೇಗೆ ಸಾಕ್ತೀಯಯ್ಯ ನಿನ್ನ ಪತ್ನಿಯನ್ನ, ನಿನ್ನ 2 ಮಕ್ಕಳನ್ನ, ತುಂಬ ಗರ್ಭಿಣಿ ಬೇರೆ, ಅಮ್ಮ ಅಪ್ಪ ಕುಟುಂಬ. ಏನಯ್ಯ ಮಗು ನೀನು, ಒಂದು ವಿದ್ಯೆ ಬೇರೆ ಇನ್ನೊಂದು ಇರ್ಬೇಕು ಅಡಿಷನಲ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೋಡಿ, ಅರ್ಜುನ ಅಲ್ಲಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನಾಟ್ಯ ಕಲಿಸ್ತಾನೆ, ನಾಟ್ಯ ಕಲಿಸುವ ನಾಟ್ಯ ಗುರು ಆಗ್ತಾನೆ. ಭೀಮ ನಳಪಾಕ ಮಾಡ್ತಾನೆ. ನಕುಲ ಸಹದೇವರು ಆ ಗೋಶಾಲೆ ಹಾಗೂ ಅಶ್ವಶಾಲೆ ಈ ಥರದನ್ನು ನಿಭಾಯಿಸ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಒಂದು ಎಕ್ಸ್ಟ್ರಾ ಅನ್ನೋದು ನಿಮ್ಮ ಹತ್ರ ಇದ್ರೆ ನಿಮ್ಮನ್ನ ಕಾಪಾಡುತ್ತೆ ಮಕ್ಕಳ. ಅದನ್ನೇ ಹೇಳ್ತಾರೆ ಇವತ್ತಿನ ಭಾಷೆಯಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಒಂದು ವಿದ್ಯೆ, ಎಕ್ಸ್ಟ್ರಾ ಒಂದು. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಾಡತಕ್ಕಂಥದ್ದು ಒಂದು ಎಕ್ಸ್ಟ್ರಾ, ದ್ಯಾಟ್ ಬಿಕಮ್ ಎ ಬೋಸ್ಟ್. ನ್ಯಾಷನಲ್ ಅವಾರ್ಡ್ವರೆಗೂ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ತು, ಕೊಡಿಸ್ತು ಕೂಡ. ನಟನೆಯಲ್ಲಿ ಕೊಡ್ಲಿಲ್ಲ ಅವರಿಗೆ, ಹಾಡಿನ ಮೂಲಕ ಒಂದು ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ನಾದಮಯ. ಅವರು ಇಲ್ಲ ಬಿಡು, ಯಾರೋ ಆಡೋರಿದ್ದಾರೆ, ಶರೀರ ಶಾರೀರ ಹೀಗೆ ಅನ್ಕೊಂಡಿದ್ದಿದ್ರೆ ಇಲ್ಲ, ತಮ್ಮಲ್ಲಿ ಇದ್ದಂಥದ್ದು ತಮಗೇ ಗೊತ್ತಿಲ್ಲದೆ ಇದ್ದಂಥ ಒಂದು ಹಾಡುಗಾರಿಕೆಯನ್ನ ಪುನಶ್ಚೇತನ ಮಾಡಿಕೊಂಡ್ರು. ಅಚೇತನವಾಗಿ ಹೊರಗಡೆ ತಗೊಬಂದು ಈ ಬಿಕಮ್ ಎ ಲೆಜೆಂಡ್. ನೀವು ಲೆಜೆಂಡ್ ಆಗ್ಬೇಕು ಅಂದ್ರೆ
ಇಲ್ಲ ಅಂದ್ರೆ ತಗೊಂಡೋಗಿ ಯಾರ ಮುಂದ್ಗಡೆನೂ ಭಿಕ್ಷೆ ಬೇಡಿಸೋ ಸ್ಥಿತಿ ಇಟ್ಟು ಬಿಡುತ್ತೆ. ಕೃಷ್ಣ ಅವತ್ತೇ ಅದನ್ನ ಹೇಳ್ತಾನೆ. ಆ ವನವಾಸದಲ್ಲಿರತಕ್ಕಂಥ ಪಾಂಡವರಿಗೆ ಹೇಳ್ತಕ್ಕಂಥ ಮಾತಿದು. ಹೌದು, ಯಾವುದೇ ಕಾರಣಕ್ಕೂ ನಮಗ್ ಗೊತ್ತಿರೋರ ಹತ್ರ ನಮ್ ಕಷ್ಟ ಹೇಳ್ಕೋಬಾರ್ದು, ಗೊತ್ತಿರೋರ ಹತ್ರ ಹೋಗಿ ಕೈ ಚಾಚಬಾರ್ದು, ಅಲ್ಲಿ ಹೋಗಿ ಸೇರ್ಕೋಬಾರ್ದು, ಹೋಗಿ ಬಂದು ಸೇರ್ಕೋಬಿಡೋದು, ಅವಮಾನಗಳಾಗ್ಬಿಡುತ್ತೆ ಮಕ್ಕಳೇ. ಎದ್ರೆ ಕೂತ್ರೆ ನಿಂತ್ರೆ ಒಂದು ಅತಿಥಿ ತಿಥಿ ಮಾಡೋ ಆಗಿರಬಾರ್ದು, ಇರಬಾರದು. ನಾವೊಂಥರ ಭಾರ ಆಗ್ಬಿಡ್ತೇವೆ, ಕಷ್ಟ ಆಗ್ಬಿಡುತ್ತೆ, ನಮ್ಮ ನಿಭಾಯಿಸ್ಲಿಕ್ಕಾಗಲ್ಲ. ಅವ್ರದೇ ಅದನ್ನ ಬದುಕು ಕಟ್ಕೊಂಡಿರ್ತಾರೆ, ಅವ್ರದೇ ಒಂದು ಕಷ್ಟ ಸುಖ ಇನ್ನೊಂದು ಏನೋ ಒಂದು ಇರುತ್ತೆ, ಏನೋ ಅದ್ರಲ್ಲಿ ಒಂದು ಜೋಡಿಸಿ ಇಟ್ಕೊಂಡಿರ್ತಾರೆ. ಭಾರ ಆಗ್ಬಿಡ್ತೇವೆ, ನಮಗೂ ಅವಮಾನ ಅನ್ಸ್ಬಿಡುತ್ತೆ. ಪಾಪ ಅವ್ರ ಕಷ್ಟಾರ್ಜಿತ ಅವ್ರದೊಂದು ಬದುಕು, ಅವ್ರು ಇಷ್ಟು ಬರುತ್ತೆ ಇಷ್ಟಲ್ಲಿ ಬದುಕು ಅಂತ ನಾವು ಹೋಗಿ ಸೇರ್ಕೊಂಡ್ರೆ ಅವ್ರು ಇಲ್ಲ ಅನ್ನೋಕ್ಕಾಗಲ್ಲ. ಅಲ್ಲಿ ಚುಚ್ಚು ಮಾತುಗಳ ತರ ನಮ್ಗೆ ಅನ್ನಿಸ್ಲಿಕ್ಕಾಗುತ್ತೆ. ಆದ್ದರಿಂದ ಕೃಷ್ಣರು ಹೇಳಿದಾಗೆ ಕಷ್ಟ ಬಂದಾಗ ಪರವೂರಿನಲ್ಲಿ ಬೇಕಾದ್ರೆ ಹೋಗಿ ಎಲ್ಲೋ ಗೊತ್ತಿಲ್ಲದವ್ರ ಹತ್ರ ಒಂದು ಸಹಾಯ ಅಯ್ಯ ಅಂತ ಕೇಳ್ಬೋದಂತೆ, ಚಾಚಬಹುದು, ಕೈ ಚಾಚಬಹುದು. ತುಂಬಾ ಜನ ಹೇಳ್ತಿರ್ತಾರೋ ನಾವು ಕೈ ಚಾಚಕ್ಕೂ ಆಗಲ್ಲ. ಚಾಚಬೇಕು ಗುರುಗಳೇ, ಚಾಚಬೇಕು. ಎದುರುಗಡೆ ನಮ್ಮ ಹತ್ರದವ್ರ ಹತ್ರ ಚಾಚಬೇಡಿ. ಅವನಿಗೆ ಎಷ್ಟಕ್ಕೆ ಇರಲಿ, 10 ರೂಪಾಯಿ, ನೀವು 10 ಕೋಟಿ ಸಹಾಯ ಮಾಡಿದಿರಿ, ಚಾಚಬೇಡಿ, ತಲೆ ಬಗ್ಗಿಸ್ಬೇಡಿ. ನೀವು ಹಾಗೇ ಟಿವಿಯಿಂದ ಇರಬೇಕು. ಎಲ್ಲೋ ದೂರಕ್ಕೆ ಹೋದಾಗ ಅಲ್ಲಿ ಬೇಕಾದ್ರೆ ತಲೆ ಬಗ್ಸಿ, ಸೊಂಟ ಬಗ್ಸಿ ಕೆಲಸ ಮಾಡೋಣ, ತೊಂದರೆ ಇಲ್ಲ. ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಐಡೆಂಟಿಟಿ ತೋರಿಸಿಕೊಳ್ಳದೆ ಬದುಕು ಕಟ್ಟೋಣ. ಆ ಐಡೆಂಟಿಟಿ ತೋರಿಸದೆ ಇನ್ನೊಂದು ವಿದ್ಯೆ ಇತ್ತು ಅಂದ್ರೆ ನಮ್ಮನ್ನು ಕಾಪಾಡ್ಬಿಡುತ್ತೆ. ಕೃಷ್ಣ ಅದನ್ನ ಹೇಳ್ಕೊಟ್ಟಿರ್ತಾನೆ ನೋಡಿ. ಅದಕ್ಕೆ ಇವರು ಆ ಅಜ್ಞಾತವಾಸದಲ್ಲಿ ದ್ರೌಪದಿ ದೇವಿ ಸೇವಕಿ ವೃತ್ತಿ, ಸೈರಂಧ್ರಿ ವೃತ್ತಿ. ಬಾ ತಾಯಿ ಜಗನ್ಮಾತೆ, ಆಕೆ ಕಸ ಗುಡಿಸ್ತಿದ್ಲು ಅಂದ್ರೆ ಯೋಚನೆ ಮಾಡಿ ನೋಡಿ, ಬಟ್ಟೆ ಒಗಿತಿದ್ಲು ಅಂದ್ರೆ ಯೋಚನೆ ಮಾಡಿ, ಸ್ನಾನ ಮಾಡಿಸ್ತಿದ್ಲು ಅಂದ್ರೆ ಯೋಚನೆ ಮಾಡಿ ನೋಡಿ, ಧೂಪ ಆಗ್ತಿದ್ಲು ಅಂದ್ರೆ ಯೋಚನೆ ಮಾಡಿ, ಮೆಹಂದಿ ಆಗ್ತಿದ್ಲು ಅಂದ್ರೆ ಯೋಚನೆ ಮಾಡಿ ನೋಡಿ. ಇದನ್ನ ಆಕೆ ರಾಣಿ ಆಗಿದ್ದಾಗ ಇದನ್ನೆಲ್ಲ ತಿಳ್ಕೋತಿದ್ಲು, ಕಲ್ತ್ಕೋತಿದ್ಲು. ಗೊತ್ತಿಲ್ಲ, ಒಂದೊಂದ್ ದಿನ ಅದು ಉಪಯೋಗಕ್ಕೆ ಬರುತ್ತೆ. ನೆನಪಿಟ್ಕೊಳ್ಳಿ, ಏನಾದ್ರೂ ಒಂದು ಎಕ್ಸ್ಟ್ರಾ ಕಲ್ತಿಟ್ಟಿರಿ. ಸೊ ಎಲ್ಲೋ ದೂರದಲ್ಲಿ ನಮಗೊಂದು ಕಷ್ಟ ಬಂದಾಗ ದೂರಲ್ಲೋ ದೂರದ ವ್ಯಕ್ತಿಗಳ ಹತ್ರ ಹೋಗಿ ಬದುಕು ಕಟ್ಟಬಹುದು. ಕಟ್ತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದೇವಸ್ಥಾನದ ಬಳಿ ಮನೆ ಕಟ್ಟಬಾರದು, ಮನೆ ಇರಬಾರದು. ಇದ್ದರೆ ನಷ್ಟವೇ, ಧನ ನಷ್ಟವೇ. ಧನ ನಷ್ಟ ಅಷ್ಟೇ ಅಲ್ಲ, ಆರೋಗ್ಯ ನಷ್ಟ, ವೃದ್ಧಿ ನಷ್ಟ, ಅಭಿವೃದ್ಧಿ ನಷ್ಟ, ಅಲಂಕಾರ ನಷ್ಟ, ಏನೋ ಒಂದು ಭಾರ ಇಟ್ಟು ಬಿಡುತ್ತೆ ಮಕ್ಕಳೇ. ತುಂಬ ಜನಕ್ಕೆ ಗೊತ್ತಿಲ್ಲ. ರಾಜಬೀದಿ, ದೇವಸ್ಥಾನದ ಬೀದಿಯಲ್ಲಿರತಕ್ಕಂಥವರು ಏನೂ ಬೇಡ, ದೇವಸ್ಥಾನದಲ್ಲಿ ಆ ಮಹಾ ಮಂಗಳಕರವಾಗಿರತಕ್ಕಂಥ ಆ ಮಹಾ ಪ್ರಣವ ಶಕ್ತಿ ತುಂಬಿಸಿರ್ತಕ್ಕಂಥ ವಿಗ್ರಹದ ಬಳಿ ನಿತ್ಯ ಆರಾಧನೆ ಮಾಡತಕ್ಕಂಥ ಪೌರೋಹಿತ್ಯದಲ್ಲಿರತಕ್ಕಂಥ ಪುರೋಹಿತರು ನೆಮ್ಮದಿಯಾಗಿ ಅವರ ಕುಟುಂಬದಲ್ಲಿ ಇದ್ದಾರಾ ಚೆಕ್ ಮಾಡಿ ನೋಡಿ. ದೊಡ್ಡತನ, ದೊಡ್ಡ ದುಡ್ಡು, ದೊಡ್ಡ ಕಾರ್ಯ ಅದು ಬೇರೆ ಮಕ್ಕಳೇ. ಕೆಲವೊಂದು ದೊಡ್ಡ ದೇವಸ್ಥಾನಗಳಲ್ಲಿ ದೊಡ್ಡ ದಕ್ಷಿಣೆ ಸಿಗುತ್ತೆ, ದೊಡ್ಡ ಅಲಂಕಾರ ಸಿಗುತ್ತೆ, ದೊಡ್ಡ ಪೂಜೆ ಸಿಗುತ್ತೆ, ದೊಡ್ಡ ಸಂಭಾವನೆ ಸಿಗುತ್ತೆ, ದೊಡ್ಡ ಗೌರವ ಸಿಗುತ್ತೆ, ನಿಜವೇ. ಅದು ಬಿಟ್ಟು ಬೇರೆದು ಕೆದಕು ನೋಡಿ, ಅಲ್ಲಿ ಏನೋ ಒಂದು ನೋವಿಟ್ಟಿರ್ತಾನೆ, ತುಂಬಾ ದೊಡ್ಡದಾದಂಥ ನೋವಿಟ್ಟಿರ್ತಾನೆ. ಎಷ್ಟು ಜನ ಪುರೋಹಿತರು, ಆಗಮಿಕರು ನಾನು ನೋಡಿದ್ದೇನೆ ಮಕ್ಕಳೇ. ಅಲ್ಲೊಂದು ಯಾಕಂದ್ರೆ ನಿತ್ಯ ಆ ಪ್ರಣವ ಶಕ್ತಿ ಹತ್ರ ಕುಳಿತು ಇನ್ನೊಬ್ಬರ ಪ್ರಾರ್ಥನೆಗಳನ್ನ, ಇನ್ನೊಬ್ಬರ ಕೋರಿಕೆಗಳನ್ನ ಭಗವಂತನಿಗೆ ಮಂತ್ರ ಮುಖೇನ, ಪೂಜಾ ಮುಖೇನ, ನೈವೇದ್ಯ ಮುಖೇನ, ಅಭಿಷೇಕ ಮುಖೇನ, ಅಲಂಕಾರ ಮುಖೇನ, ಆರಾಧನಾ ಮುಖೇನ, ಹೌದು ಮಂತ್ರ ಮುಖೇನ, ನಾನಾ ರೂಪಗಳಲ್ಲಿ ಆ ಭಿನ್ನಹ ಸ್ವಾಮಿ ತನಗೋಸ್ಕರ ಯಾವ ಪುರೋಹಿತನು ಕೇಳಲ್ಲ ಮಕ್ಕಳೇ, ನೆನಪಿಟ್ಟುಕೊಳ್ಳಿ.
ಇನ್ನೊಬ್ಬರ ಏಳಿಗೆ ಪುರದ ಹಿತವೇ, ಆ ಊರಿನ ಹಿತವೇ, ಆ ಊರಿನ ಮಕ್ಕಳ ಹಿತವೇ ಅವರ ಹಿತ. ಆ ಊರವರೆಲ್ಲ ಚೆನ್ನಾಗಿದ್ರೆ, ಬರೋರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗೆ ಅಂತ ಅಂದುಕೊಂಡು ಭಗವಂತನ ಹತ್ರ ತನ್ನ ಶಕ್ತಿ ಮೀರಿಕೊಳ್ತಿರ್ತಾರೆ. ತನ್ನ ಶಕ್ತಿಯನ್ನೆಲ್ಲ ಹಾಕತಕ್ಕಂಥ ಪುರೋಹಿತರು ನೆಮ್ಮದಿಯಾಗಿರ್ತಾರ. ಗಮನಿಸಿ ನೋಡಿ, ಬೇಡ ದೇವಸ್ಥಾನದ ಬೀದಿ ಎಷ್ಟಿದ್ದರೂ ಅವ್ರಿಗೊಂದು ಕೊರತೆ ಕೊಟ್ಬಿಟ್ಟಿರ್ತಾನೆ ಪುರೋಹಿತರು. ಏನೋ ಒಂದು ಧರ್ಮ ಸಂಕಟ, ಕುಟುಂಬ ಸಂಕಟ, ಏನಾದರೂ ಒಂದು. ನನಗೆ ತುಂಬಾ ಗೊತ್ತಿರತಕ್ಕಂಥ ಒಂದು 15ರಿಂದ 20 ವೈದಿಕರು ಗೊತ್ತಿದ್ದಾರೆ. ವಿಶೇಷ ಕ್ಷೇತ್ರಗಳ ಪೂಜೆ ಸಂಕಲ್ಪ ಇದೆ. ಅವರ ನೆಮ್ಮದಿಯಾಗಿದ್ದಿದ್ದು ನಾನು ನೋಡಿಲ್ಲ. ಒಬ್ಬರಿಗೆ ಧರ್ಮಪತ್ನಿಯ ಸಂಕಟ, ಒಬ್ಬರಿಗೆ ಪುತ್ರನ ಸಂಕಟ, ಒಬ್ಬರಿಗೆ ಮಕ್ಕಳಿಲ್ಲದ ಸಂಕಟ, ಒಬ್ಬರಿಗೆ ಮಕ್ಕಳಾದರೂ ಅಲ್ಲಿ ಅನಾರೋಗ್ಯ ಸಂಕಟ, ಇನ್ನೊಬ್ಬರಿಗೆ ಕುಟುಂಬವೇ ಶಾಪ, ಇನ್ನೊಬ್ಬರಿಗೆ ಅಲ್ಲಿ ಸರ್ಕಾರದ ದೋಷ, ಇನ್ನೊಬ್ಬರಿಗೆ ನೆಲೆಯೇ ಇಲ್ಲದ ದೋಷ. ನೋಡಿದ್ದೇನೆ ಮಕ್ಕಳೇ, ಒಬ್ಬ ಆಗಮಿಕರಿಗೆ ಇಂಥದ್ದೊಂದು ಆ ಶಕ್ತಿಯ ಪ್ರಬೋಧ ಯಾಕೆ ಗೊತ್ತಾ ಇಂಥದ್ದಾಗೋದು? ಎಲ್ಲರ ನೆಗೆಟಿವ್ಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಮಕ್ಕಳೇ, ಸುಮ್ಮನೆ ಅಲ್ಲ. ಯಾರು ಆಲಯಕ್ಕಾಗಲಿ, ಆಸ್ಪತ್ರೆಗಾಗಲಿ, ಕೋರ್ಟ್ಗಾಗಲಿ, ಪೊಲೀಸ್ ಸ್ಟೇಷನ್ಗಾಗಲಿ, ನಮ್ಮ ಹತ್ರ ಆಗಲಿ ಚೆನ್ನಾಗಿರೋರು ಬರಲ್ಲ. ಬರೆದಿಟ್ಕೊ. ಚೆನ್ನಾಗಿರೋರು ಯಾಕೆ ಬರಬೇಕು ಮಕ್ಕಳೇ? ಅವ್ರಿಗೇನೋ ಒಂದು ತೊಂದರೆ ಆಗಿದೆ, ಕಟ್ಟ ಕಡೆಯದಾಗಿ ವೈದಿಕ ಪ್ರಯತ್ನ ಅಂತ ನಮ್ಮ ಹತ್ರ ಬರ್ತಾರೆ. ಗುರುಗಳ ದಾರಿ ತೋರಿಸಿ ಹೀಗಿದೆ, ಆಗೋಕ್ ಮೊದಲೇ ಬನ್ನಿ ಅಂತ ಹೇಳ್ತಾನೆ, ಮಾಡೋಕ್ ಮೊದಲೇ ಬನ್ನಿ ಅಂತೇವೆ. ಆದಷ್ಟು ಬೇಡ, ಹೋಗಿ ಯಾರಾದ್ರೂ ಗುರುಗಳನ್ನ ವಿಚಾರಿಸಿ ಆ ಆಚಾರ ಸಂಹಿತೆಯನ್ನ ಅರಗಿಸ್ಕೊಂಡಿರ್ತಕ್ಕಂಥ ಆಗಮಿಕರ ಹತ್ರ ಹೋಗಿ, ಅನುಭವಸ್ಥರ ಹತ್ರ ಹೋಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ, ಗೈಡೆನ್ಸ್ ಮಾಡಿಕೊಡ್ತಾರೆ. ಮಾಡುವ ಮೊದಲು ಮೊನ್ನೆ ಕೂಡ ಒಂದು ಜಾತಕ ಪರಾಮರ್ಶೆ, ಮ್ಯಾಚ್ ಮೇಕಿಂಗ್ ನೋಡಯ್ಯ, ಹಿಂಗಿರುತ್ತೆ, ಹೀಗೆ ಇರುತ್ತೆ, ಅದಕ್ಕೆ ಸಾಕ್ಷಿ ಕೊಡ್ಲಾ, ಪಕ್ಕದಲ್ಲಿ ನಿನ್ನ ಅಕ್ಕ, ಆಕೆನೇ ನೆಮ್ಮದಿ ಇಲ್ಲ ಅಂದ್ರೆ ಎಲ್ಲ ಆದ್ಮೇಲೆ ಹೊರಡುವಾಗ ತಾಯಿ ಜೀವ ಹೇಳಿತ್ತು, ಗುರುಜಿ ನಿಮಗೆ ನೆನಪಿಲ್ದೇ ಇರ್ಬೋದು, ನೀವು ಹೇಳಿದ್ರಿ ನಿನ್ನ ಪಯಣ ತುಂಬಾ ಕಷ್ಟ ಆಗುತ್ತೆ, ದೂರ ಬಂದ್ಬಿಡ್ತೀಯ ಮಗು ಅಂತ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಗುರುಗಳೇ. ಇವ್ರ ಅಕ್ಕನಿಗೆ ದೋಷ ಅಂತ ಏನ್ ಹೇಳಿದ್ನೋ ಇಲ್ಲೇ ಇದೆ, ಅಕ್ಕನಿಂದ ಬಂದ ಮಾತು ಎಲ್ಲ ಆದ್ಮೇಲೆ. ಹೌದಾ ಮಗು? ಸರಿ. ಅಲ್ಲಿದೆ ಶುಕ್ರ ನೀಚ, ಗುರು ವಕ್ರ, ಗುರು ಜೊತೆ ಕೇತು, ಕುಟುಂಬದ ಏನೋ ಒಂದು ನೋವು ಇಟ್ಟುಬಿಟ್ಟಿದ್ದಾನೆ, ಸಂಕಟ ಇಟ್ಟುಬಿಟ್ಟಿದ್ದಾನೆ, ಅಲ್ಲಿ ಬಾಧೆ ಇಟ್ಟುಬಿಟ್ಟಿದ್ದಾನೆ, ಅನುಭವಿಸ್ಲೇಬೇಕು. ಮೊದಲೇ ತಿಳ್ಕೊಬಿಟ್ರೆ ನನಗೆ ಇಷ್ಟೇ ಕೊಣ, ಒಂದೇ ಹಣ್ಣು ಜೀರ್ಣಿಸ್ಕೊಳಕ್ಕಾಗದು. ನಿನ್ಗೆ ಎಷ್ಟು ದೊಡ್ಡ ಹಣ್ಣಿನ ಮಾರ್ಕೆಟ್ ಅಲ್ಲಿ ಇದ್ರೋ ಒಂದ್ ಹಣ್ಣು ತಿನ್ಬೋದು, ಮ್ಯಾಕ್ಸಿಮಮ್ ಇನ್ನೊಂದು ಹಣ್ಣು. ಎಲ್ಲ ತಿಂತಾನೆ ಜೀರ್ಣಿಸಕ್ ಬಿಡಲ್ಲ. ಅಜೀರ್ಣ ಆಗುತ್ತೆ, ಇಲ್ಲ ವಾಂತಿ ಆಗುತ್ತೆ, ಇಲ್ಲ ಬೇರೆ ಏನಾದ್ರೂ ಬೇದಿ ಆಗುತ್ತೆ. ತಿಳ್ಕೊಂಡಾಗ ಏನಾಗುತ್ತೆ? ತೃಪ್ತಿ. ಆಕೆ ಏನೋ ಒಂದ್ ಮಾಡ್ತು, ಇಲ್ಲ ಆತನು ನನಗೆ ಬಂದಿರೋದೆಷ್ಟೇ. ಹೆಚ್ಚು ಅಲ್ಲಿ ಆಲೋಚನೆ ಮಾಡ್ಬೇಡಿ, ನಿಮ್ ಶಕ್ತಿ ಕೇಳಿ. ಆಗ ವ್ಯವಹಾರವೋ, ವ್ಯಾಪಾರವೋ, ಓದೋ, ಬೇರೆ ಕೆಲಸವೋ ಏನಾದ್ರೂ ಒಂದು ಬಲ ಕೊಟ್ಟಿರ್ತಾನೆ, ಆ ಬಲವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾನೆ. ಕೇಳಲ್ಲ. ಈ ದೇವ ಬೀದಿಯಲ್ಲಿರೋರ್ದು ಅದೇ ಕಥೆ ಇರುತ್ತೆ. ದೇವಸ್ಥಾನದ ಬೀದಿ, ದೇವಸ್ಥಾನದ ಪಕ್ಕದಲ್ಲೇ ಇದ್ದಂಥವ್ರು ನಮಗೆ ಗೊತ್ತಿದೆ. ತಲೆಮಾರು ಆ ಜಾಗದಲ್ಲಿ 7 ತಲೆಮಾರು ಇದ್ದವರು ಅಂತ ಮಾತು. ನೀವು ನಂಬಲ್ಲ, ಆ ದೇವಿ ಪವಾಡವೇ ಮಾಡಿಬಿಡ್ತು. ನನ್ನ ಜ್ಞಾನಗಂಗಾ ಕ್ಷೇತ್ರದಲ್ಲಿ ಅಲ್ಲೇ ಪಕ್ಕದಲ್ಲೇ ನಿತ್ಯ ನನ್ನಮ್ಮ ರಂಗೋಲಿ ಹಾಕ್ತಾ ಇದ್ದಿತ್ತು. ಏನೋ ಒಂದು ನೀರು ಹಾಕಿ, ರಂಗೋಲಿ ಹಾಕಿ, ಅಲ್ಲೊಂದು ಗುಡಿಸೋದು, ಇನ್ನೊಂದು ಗಟ್ಟಿ ಇರೋವರೆಗೂ ನಾನಾ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅಂತಿಂಥದ್ದಲ್ಲ. ನಾನು, ನನ್ನ ತಮ್ಮ, ನನ್ನ ಅಣ್ಣ, ನಮ್ಮ ಅಪ್ಪ, ಅಯ್ಯೋ ಎಲ್ಲರೂ ದುಡಿತಿದ್ವಿ. 500 ರೂಪಾಯಿ ಎತ್ತಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ತಿಂಗಳಿಗೆ 500 ರೂಪಾಯಿ. ಏನಾದರೂ ಅಮ್ಮನಿಗಂತೂ ಒಂದು 7 ಬಾರಿ ಆಪರೇಷನ್, ಕ್ಯಾನ್ಸರ್ ಮಟ್ಟದ ಆಪರೇಷನ್. ಆ ಕಾಲಕ್ಕೆ ಹೋಗ್ಬಿಡ್ಬೇಕಿತ್ತು ಅಮ್ಮ. ದೇವ್ರು ತಟ್ಟಿಟ್ಟ, ಆದ್ರೆ ಪೂರ್ತಿಯಾಗಿ ಮಲಗಿಸಿಟ್ಟ. ಆ ಜಾಗ ಕದಲಿಸಿದ್ವಿ ಮಕ್ಕಳೇ. ಅಮ್ಮನಿಗೆ ಇಷ್ಟ ಇಲ್ಲ, ಅಪ್ಪನಿಗಂತೂ ಸುತರಾಮ್ ಇಷ್ಟ ಇಲ್ಲ. ಕಾರಣಾರ್ಥಗಳಿಂದ ಇಡೀ ಊರೇ ಮಾತಾಡ್ಕೊಂತು, ನೋಡಪ್ಪ ಹೆಂಗ್ ಬದುಕು ಬಾಳದವರು ಇವರು, ಹಾಗೆ ಹೀಗೆ ಇವತ್ತು ಮನೆ ಮಠ ಮಾರ್ಕೊಂಡು ಹೋಗ್ತಿದ್ದಾರೆ. ಆ ಮಾರ್ಲಿಕ್ಕೂ ಕೂಡ ಕೆಲವು ವ್ಯಕ್ತಿಗಳು ಎಂತೆಂಥ ಅಡ್ಡಿಗಳು ಮಾಡುದು ಅಂದ್ರೆ ಪರಮಾತ್ಮನಿಗೆ ಸತ್ಯ, ಆ ತಾಯಿ ಜಗನ್ಮಾತೆಗೆ.
ಅವತ್ತಿನ ಕಾಲಕ್ಕೆ ಒಂದು 15 ಲಕ್ಷದ ಜಾಗ ಅದು ಬರೀ 7,80,000, ಹೆಚ್ಚು ಕಡಿಮೆ ಒಂದು ಅರ್ಧ ರೇಟ್. 13 ಲಕ್ಷನೇ ಇಟ್ಕೊಳ್ಳಿ, ನಮಗೆ ಅವತ್ತು 13 ಲಕ್ಷ ಬಂದಿದ್ದರೆ ಪೂರ್ತಿ ದುಡ್ಡು, ಮಹಾ ದುಡ್ಡು ಅದು. ನನ್ನ ಅಕ್ಕ ತಂಗಿರಿಗೆಲ್ಲ ಒಂದೊಂದೊಂದೊಂದು ಸೈಟ್ ಕೊಡಿಸ್ಬಿಡ್ಬೋದಿತ್ತು. ಬರೀ 50,000 ಇತ್ತು. ಇಲ್ಲಿ ಇದೇ ನನ್ನ ಆಫೀಸ್ ಹತ್ರ 50,000 ರಿಂದ 60,000 ಸೈಟ್ ಇತ್ತು. ಒಂದು 10 ಸೈಟು ತೆಗೆದು ಎಲ್ಲಾರ್ಗು ಒಂದೊಂದು ಕೊಟ್ಬಿಡ್ಬೋದಿತ್ತು. ಏನ್ ಮಾಡೋಣ, ನಮಗೆ ಬದುಕು ಕೊಟ್ಟಿದ್ದು ಒಂದಷ್ಟು, ಅದರಲ್ಲಿ ಏನೇನೋ ಆಗಿ ಉಳಿಸ್ಲಿಕ್ಕೆ ಒಂದು 10,000ನೂ ಬಿಡ್ಲಿಲ್ಲ, 10 ರೂಪಾಯಿ ಬಿಡ್ಲಿಲ್ಲ. ಬರಿಗಾಲಲ್ಲಿ ಆ ಅಮ್ಮನಿಗೆ ಕಾಯಿ ಹೊಡೆದು ಕರ್ಪೂರ ಅಂಟಿಸ್ಬಿಟ್ಟಮ್ಮ, ನನ್ನಮ್ಮ ಏನೂ ಮಾಡೇ ಇಲ್ವಾ, ಏನೂ ಸೇವೆಯೇ ಮಾಡ್ಲಿಲ್ವಾ, ಏನೂ ಮಾಡ್ಲೇ ಇಲ್ವಾ ತಾಯಿ, ನಿನಗೇ ಗೊತ್ತಿರಲಿ, ನಾನು ಮತ್ತೆ ಬರೋಲ್ಲ, ಬಂದ್ರೆ ಒಂದು ವ್ಯಕ್ತಿಯಾಗಿಯೋ ಇನ್ನೊಂದು ಬರ್ತೀನಿ ಅಂತ ಬರಿಗಾಲಲ್ಲಿ ಎಲ್ಲಾನು ಒಂದು ಟೆಂಪೋ ಮಾಡಿಸಿ ಕಳಿಸ್ಬಿಟ್ಟು, ನನ್ನಮ್ಮ ಕುಳಿತುಕೊಳ್ಳೋಕ್ಕೂ ಆಗಲ್ಲ, ಈ ರೀತಿ ನಮ್ಮ ಬಾವೆ ತಗೊಬಂದು ಆ ಟೆಂಪೋನಲ್ಲಿ ಕುಂದಿಸಿದ್ರು. ಇದ್ದಿದ್ದು ಪಾತ್ರೆ ಗೀತ್ರೆ ಎಲ್ಲ ತಗೊಂಡು ಸಣ್ಣ ಮನೆಗೆ, ತುಂಬಾ ಸಣ್ಣ ಮನೆಗೆ ಬಂದ್ಬಿಟ್ವಿ. 3 ವರ್ಷದಲ್ಲಿ ಪವಾಡ ಮಕ್ಕಳೇ, ನನ್ನ ಗಂಗಮ್ಮ ಕ್ಷೇತ್ರ 3 ವರ್ಷದಲ್ಲಿ ಈ ಒಂದು ದೈತ್ಯ, ಈ ಹೆಸರು, ಈ ಕೀರ್ತಿ ಏನೂ ಇಲ್ಲ. ಮೊನ್ನೆ ಒಂದು ಶನಿವಾರದ ಕಾರ್ಯಕ್ರಮ 10 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸಿಸ್ಟಮ್ನಲ್ಲಿ ತೋರಿಸ್ತಿದೆ 4,694 ಕಾಲ್ಸು 10 ನಿಮಿಷಕ್ಕೆ. ಆ ಬ್ರೇಕ್ ತಗೊಂಡಾಗ ಗುರೂಜಿ ನಾಕಿಂಗ್ ಲೈಕ್ ಎನಿಥಿಂಗ್ ಅಂತ. ಯೋಚನೆ ಮಾಡಿ ನೋಡಿ, ಈ ಮಟ್ಟಕ್ಕೆ ನಾವು ಖಂಡಿತ ಆ ದೇವಿಯ ಆಶೀರ್ವಾದ. ದೇವ ಬೀದಿಯಲ್ಲಿದ್ರೆ ಈ ಥರದ್ದೇ ಏನಾದ್ರೂ ಒಂದು ಏಳಿಗೆ ಆಗಕ್ಕೆ ಕೊಡಲ್ಲ. ಯಾಕೆ ಗೊತ್ತಿಲ್ಲ, ಅಲ್ಲಿ ಬರೋರೆಲ್ಲ ನೆಗೆಟಿವ್, ಏನೋ ಕೋರಿಕೆ ಇಟ್ಕೊಂಡು ಬಂದಿರ್ತಾರೆ. ಆ ಸುತ್ತಮುತ್ತಲಿಗೆ ಆ ಗೋಪುರದ ನೆರಳು ಬೀಳುವಷ್ಟರ ಮಟ್ಟಕ್ಕೆ ಒಂದು ಸುತ್ತಮುತ್ತಲು ಒಂದು 600 ಅಡಿ ಆದರೂ 600 ಅಡಿ ಇಲ್ಲ, ಕೆಲವು ಕಡೆ 6 ಕಿಲೋಮೀಟರ್ವರೆಗೂ ಬೆಳವಣಿಗೆ ಆಗೋಗ್ಬಿಡಲ್ಲ. ನೀವು ತುಂಬ ದೇವಸ್ಥಾನಗಳ ಹತ್ರ ಹೋಗಿ ನೋಡಿ, ಹಳೇ ದೇವಸ್ಥಾನಗಳು, ಅಲ್ಲಿ ನೋಡಿ ಆ ದೇವಸ್ಥಾನದ ಬೀದಿಗಳಲ್ಲಿರ್ತಕ್ಕಂಥ ಮನೆಗಳು ನೆಮ್ಮದಿಯಾಗಿಟ್ಟಿದೆಯಾ, ಒಗ್ಗಟ್ಟಾಗಿಟ್ಟಿದೆಯಾ, ಆರೋಗ್ಯಕರವಾಗಿಟ್ಟಿದೆಯಾ? ಆ ರಾಜಬೀದಿಯಲ್ಲಿರತಕ್ಕಂಥ, ದೇವ ಬೀದಿಯಲ್ಲಿರತಕ್ಕಂಥ ಮನೆಗಳ ಸ್ತ್ರೀಯರಿಗೆ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್, ವೈಧವ್ಯ, ಏನಾದರೂ ಸ್ಕಿನ್ ಅಲರ್ಜೀಸ್, ಏನಾದರೂ ಗರ್ಭಕೋಶ, ಮನೆಯ ಸ್ತ್ರೀಯರಿಗೆ ಅತಿ ಮುಖ್ಯವಾಗಿ ಲಕ್ಷ್ಮೀ ದೋಷ ಹೇಳ್ತಿದ್ದಾನಲ್ವಾ, ಮನೆ ತಾಯಿಯೇ ಮಲಗ್ಬಿಟ್ರೆ ಇನ್ನು ಮನೆ ಊರ್ಜಿತ ಎಲ್ಲಿ ಮಕ್ಕಳೇ? 100% ಅಲ್ಲೊಂದು ಇಟ್ಟಿರುತ್ತೆ. ನೋಡಿದ್ದೇನೆ, ಇದು ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತಿದ್ದೆ, ನೋಡ್ತಿದ್ದೆ, ಗಮನಿಸ್ತಿದ್ದೆ, ಅದರ ಅನುಭವದ ಮಾತು ಹೇಳ್ತಿದ್ದೇನೆ. ಆದಷ್ಟು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಕಷ್ಟ ಅನ್ಸುತ್ತೆ. ಹೆಂಗೆ ಗುರುಗಳೇ, ಆ ಮನೆನ ಹೊರಗಡೆಯಿಂದ ಬಂದವರಿಗೆ, ಆ ಊರಿನವ್ರಿಗಲ್ಲ, ಹೊರಗಡೆಯಿಂದ ಬಂದವ್ರಿಗೆ ವರವಾಗಿರುತ್ತೆ. ಆ ಊರಲ್ಲೇ ಹುಟ್ಟಿ ಬೆಳೆದು ನಿಂತಿರತಕ್ಕಂಥವ್ರಿಗೆ ಸಮಸ್ಯೆ ಗೂಡುಗಳು ತಂದೊಡ್ಡತಕ್ಕಂಥದ್ದಾಗುತ್ತೆ. ಅದರಿಂದ ಬೇರೆಯವ್ರಿಗೆ ಯಾರಿಗಾದ್ರೂ ಅವ್ರಿಗೆ ಚೆನ್ನಾಗಾಗುತ್ತೆ. ಹೊರಗಡೆಯಿಂದ ಬಂದವರಿಗೆ ವರವಾಗಿ ನಿಲ್ಲುತ್ತೆ, ಊರಿನಲ್ಲಿರುವವರಿಗೆ ಶಾಪವಾಗಿ ನಿಲ್ಲುತ್ತೆ. ಅಂಥದ್ದೊಂದು ಶಕ್ತಿ ಆ ನೆಗೆಟಿವ್. ಅಲ್ಲಿ ಬಂದವರೆಲ್ಲ ಏನೋ ಕೋರಿಕೆ, ಏನೋ ನೋವು, ಏನೋ ಬಾಧೆ, ಏನೋ ಸಂಕಟ, ಏನೋ ಕಣ್ಣೀರು. ಅದಕ್ಕೇನು ನನ್ನ ಆಫೀಸ್ ವಿಚಾರನೂ, ಇದು 9ನೇ ಆಫೀಸು ಮಕ್ಕಳೇ. ನನ್ನ ಗುರುಗಳನ್ನ ಕೇಳಿದ್ದೇನೆ, ಗುರುಗಳೇ ಏನಿದು ನನಗೆ ಅಂತ ಒಂದು ಸ್ವಂತದ್ದು ಮಾಡ್ಕೊಳಕ್ಕಾಗಲಿಲ್ಲ, ಆಸೆ ಗುರುಗಳಂತೆ. ಒಳ್ಳೇದಾಯ್ತು ಸುಮ್ಮನಿರು ಅಂತ. ನನ್ನ ಆಸೆನ ಹಾಗೇ ಚೂಟಾಕ್ಬಿಟ್ರು ಲಾಸ್ಟ್ ಇಯರ್ ನಾನು ಮಾತಾಡಿದಾಗ. ಬೇಡಪ್ಪ ಸುಮ್ಮನಿರು, ಯಾಕಂದ್ರೆ ಬರೋರು ಯಾರಾದ್ರೂ ನೆಮ್ಮದಿಯಾಗಿರೋರು ಬರ್ತಾರೇನೋ, ವೆರಿ ರೇರ್. ಎಲ್ಲ ಸಮಸ್ಯೆ ತೀರ್ದವ್ರು ಒಂದು ಹಣ್ಣು ಕಾಯಿ ತರ್ತಾರೆ, ಅದು ಬೇರೆ. ಬಟ್ ಅದಕ್ಕೆ ಮೊದಲು ಅವ್ರು ಬಂದಿದ್ದ ಸಮಸ್ಯೆಲೆ. ಸೊ ದೇ ಬ್ರಿಂಗ್ ನೆಗೆಟಿವ್ಸ್. ಆ ಪ್ಲೇಸ್ಗೆ ನೆಗೆಟಿವ್ಸ್ ಆಗ್ಬಿಡುತ್ತೆ. ನನ್ನ ಪರಮ ಪೂಜ್ಯ ಗುರುಗಳು ತುಂಬಾ ವಿಶೇಷ. ಅವ್ರ ಮನೇಲಿ ನಾನು ನೋವುಗಳು ನೋಡಿದ್ದೇನೆ. ಅವ್ರ ಮನೆಯಲ್ಲೇ ಎಲ್ಲ ವೈದಿಕ ಪೂಜೆ, ಮನೆಯಲ್ಲೇ ವಿಗ್ರಹಗಳನ್ನ ಇಟ್ಟು ಪೂಜೆ, ಆರಾಧನೆ. ಅಯ್ಯೋ, ಅಳಿಮಯನ ಆರ್ಭಟ ನೋಡ್ಬೇಕಿತ್ತು. ಮಗ ಊರ್ಜಿತನೇ ಆಗ್ಲಿಲ್ಲ. ಮಹಾವಿದ್ವತ್ತು, ಜ್ಞಾನ ಸಂಪತ್ತು. ಏನ್ ಮಾಡ್ತೀರಿ? ಮಗಳ ಕಣ್ಣಲ್ಲಿ ನೀರು ನಾನು ನೋಡಿದ್ದೇನೆ. ನಾನೊಂಥರ ಅವರು ದ್ರೋಣಾಚಾರ್ಯ, ನಾನು ಏಕಲವ್ಯ ಅಂತ ಹೇಳಬಲ್ಲೆ. ಯಾವ ದಿನ ನಾನು ನಿರ್ಣಯ ಮಾಡಿದ್ನೋ ಇಂಥ ದಿನ ನೋಡಬೇಕು ಅವರನ್ನ ಅಂತ, ನೀವು ನಂಬ್ತೀರ, ಅವತ್ತು ಆಕಸ್ಮಿಕವಾಗಿ ಈ ಊರಿನಲ್ಲೆಲ್ಲ, ಈ ಡಿಸ್ಟಿಕ್ಕಲ್ಲೆಲ್ಲ, ಈ ಸ್ಟೇಟಲ್ಲೇ ನಾನು ಇರಲಿಲ್ಲ.
ಬೇರೆ ಸ್ಟೇಟಲ್ಲಿ ಇದ್ದೇನೆ ಮಕ್ಕಳೇ. ಅವರನ್ನು ಹೇಗಾದ್ರೂ ಒಂದ್ಸಲಿ ಭೇಟಿ ಮಾಡಿ ಆಶೀರ್ವಾದ ತಗೋಬೇಕು. ಮಂತ್ರವಾಗ್ಮಿ, ಹೌದು, ವಿದ್ಯಾ ವಿಶಾರದ, ಜ್ಞಾನ ವಿಶಾರದ ಅನ್ನತಕ್ಕಂಥದ್ದು. ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಬೇಡ. ಶಾಸ್ತ್ರಿಗಳು, ಮಹಾಶಾಸ್ತ್ರಿಗಳು, ಮಹಾವಿದ್ಯೆ ಎಲ್ರಿಗೂ ಬರೋದಿಲ್ಲ ಮಕ್ಕಳೇ. ಅದಕ್ಕೆ ಅವ್ರಾಗಿದ್ರು. ಈಗ ಎಲ್ರೂ ನೆಗೆಟಿವ್ ಹೇಳ್ಕೊಳ್ತಾರಲ್ವಾ, ಭಾರಿ ಕಷ್ಟ. ಹೌದು, ಬಂದೆ 2 ದಿನ ಬಿಟ್ಟು ಸರಿ ಹೋಗೋಣ ಅನ್ನೋ ಅಷ್ಟರಲ್ಲಿ ನೋಡ್ತೇನೆ ದೇಹತ್ಯಾಗ ಅಂತ. ಹಾಗೇ ಕೂತು ಬಿಟ್ಟೆ, ಪ್ರಣವ ಶಕ್ತಿ ನನಗಿಲ್ಲವಾ ಅಂತ. ಈಗಲೂ ಆಗಾಗ ಅನ್ಕೋತೀನಿ, ಆ ಗುರುಗಳ ಆಶೀರ್ವಾದವೇನೋ ನನ್ನ ಮೊಟ್ಟ ಮೊದಲ ಶಕ್ತಿ. ಅದರಿಂದ ದಯಮಾಡಿ ಈ ದೇವ ಬೀದಿಯಲ್ಲಿದ್ರೆ ಮನೆ ಖಾಲಿ ಮಾಡಿ, ಬೇರೆಯವ್ರಿಗೆ ಬಾಡಿಗೆಗೋ ಲೀಸ್ಗೋ ಕೊಟ್ಬಿಡಿ. ಅಲ್ಲೊಂದು ನೋವೇ ಒದ್ದಾಟವೇ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ಬೇರೆ ಪರಿಹಾರ ಇಲ್ವಾ? ಇಲ್ಲ, ಖಾಲಿ ಮಾಡಿ. ಹೌದು, ಅರಮನೆಯಾದರೂ ಖಾಲಿ ಮಾಡಬೇಕು. ಅರಮನೆಯಲ್ಲಿರೋರಿಗೆ ದೇವರು ಕೊಟ್ಟಿಲ್ಲ ನೆಮ್ಮದಿ. ಎಷ್ಟು ಕೋಟಿ ಕೇಸುಗಳಿದೆ ನಮ್ಮ ಅರಮನೆಯಲ್ಲಿರೋರ್ದು, ಕೇಳಿ ನೋಡಿ. ಅವ್ರಿಗೆ ಬರಬೇಕಾಗಿರೋದು ಎಲ್ಲ ಬಂದಿದೆಯಾ ಅಂತಲೂ ಕೇಳಿನಿ ನಮ್ಮ ಮೈಸೂರು ಸಂಸ್ಥಾನಸ್ಥರಿಗೆ. ಹೌದು, ಮೊನ್ನೆ ಕೂಡ ಒಂದು ಕಿಟಿಪಿಟಿ ಆಗಿತ್ತು. ಅರಮನೆ, ದೇವಸ್ಥಾನ ಕೆಲವೊಂದು ಲೆಕ್ಕಾಚಾರಗಳಿದ್ದಾವೆ. ಗುರುಸ್ಥಾನ ಅಲ್ಲೂ ಒಂದು ಲೆಕ್ಕಾಚಾರಗಳಿದ್ದಾವೆ. ನಾವೇನೋ ಮಾಡ್ಕೋತೇವೆ, ಒಂದು ಯಂತ್ರ ಮಂತ್ರ ಪೂಜಾ ಆರಾಧನಾ ಇದೇವೆ ತಡ್ಕೊಳಕ್ಕೆ. ನೀವು ಆ ಸ್ಥಳ ಶುದ್ಧಿ ಆಗ್ಬೇಕು, ಆ ಜಾಗ ಬಿಡಿ. ಮೊಟ್ಟ ಮೊದಲ ನಿರ್ಧಾರ. ಆಮೇಲೆ ಬೇಕಾದ್ರೆ ಮಿಕ್ಕಿದ ಪರಿಹಾರಗಳು ವೈದಿಕವಾಗಿ. ಬೇರೆ ಆಪ್ಷನ್ನೇ ಇಲ್ಲ. ಆ ಜಾಗನ ಬಿಡಿ, ಬೇರೆಯವ್ರಿಗೆ ಬಾಡಿಗೆ ಕೊಡು. ಹೊರ ಊರಿನವರಿಗೆ, ಹೊರ ಸ್ಥಳದವರಿಗೆ ನಿಮಗೆ ತುಂಬ ಶಕ್ತಿ ಇದೆ, ಅವ್ರಿಗೆ ಫ್ರೀಯಾಗಿ ಕೊಟ್ಬಿಡಿ, ಉಳ್ಕೊಳ್ಳಿ ಹೋಗಿ ಅಂತ. ನೀವು ಬಾಡಿಗೆನೂ ಕೊಡ್ಬೇಡಿ. ಶಾಸ್ತ್ರಕ್ಕೆ 101 ರೂಪಾಯಿ ಕೊಡಿ, 1001 ರೂಪಾಯಿ ಕೊಡಿ. 1 ಲಕ್ಷ ಬಾಡಿಗೆ ಬರೋ ಜಾಗದಲ್ಲಿ ಬರೀ 1001 ತಗೊಳ್ಳಿ, ತೊಂದರೆ ಇಲ್ಲ, ನಿಮಗೆ ವ್ಯವಸ್ಥೆ ಇದ್ರೆ ಆಯ್ತು. ಇದು ಫಸ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಧರ್ಮ ಸಂಕ್ರಮಣ ಅನ್ನೋದು ಹೆಂಗಿರುತ್ತೆ ಗೊತ್ತಾ? ಹುಡುಕಿಕೊಂಡು ಬಂದು ಹೊಡೆಯುತ್ತೆ. ಇತ್ತೀಚೆಗೆ ಒಬ್ಬ ಬಹುದೊಡ್ಡ ನಟ ಹೈಕೋರ್ಟಿಂದ ಸ್ಟೇ ಆರ್ಡರ್ ತರೋಷ್ಟರಲ್ಲಿ ಹೊಡೆದಾಕಿದ್ದಾರೆ. ಹೊಡೆದಿದ್ದು ಸರಿ ತಪ್ಪು ಅನ್ನೋ ಜಿಜ್ಞಾಸೆ ಬೇರೆ ಮಕ್ಕಳೇ. ಅಲ್ಲೊಂದು ತಪ್ಪು ನಡೆದಿದೆ, ಅಷ್ಟೇ ಹೇಳಬಲ್ಲೆ. ವೈದಿಕ ತಪ್ಪು, ಪ್ರಕೃತಿಗೆ ಮೀರಿದ ತಪ್ಪು ಅಲ್ಲೊಂದು ನಡೆದಿದೆ. ಎಷ್ಟು ವರ್ಷ ಕಾದಿರುತ್ತೆ ಪ್ರಕೃತಿ? ಆ ಮನೆಯಲ್ಲಿ ಸಂಸಾರ ಸುಖವಿದೆಯಾ ಮಕ್ಕಳೇ? ಹೇಳಿ, ಉತ್ತರಗಳು ನಿಮಗೆ ಸಿಗುತ್ತೆ. ಯಾಕಂದ್ರೆ ಅಲ್ಲೊಂದು ಬ್ರೀಚ್ ಮಾಡಿ ಕಟ್ಟಿದ್ದಾರೆ. ಅದಕ್ಕೆ ಹೇಳೋದು, ದೇವಕ್ಷೇತ್ರ, ನದಿ ಕ್ಷೇತ್ರ, ಕಲ್ಯಾಣಿ ಕ್ಷೇತ್ರ, ಕೆರೆ ನುಂಗಿದ್ದು, ನದಿ ನುಂಗಿದ್ದು ಸುಮ್ಮನೆ ಬಿಡುತ್ತೆ ಅನ್ಕೋತೀರ ಮಕ್ಕಳೇ? ಹಬ್ಬೋ ರಾಮಚಂದ್ರ. ಇವತ್ತು ಕೆಲವ್ರ ಬಗ್ಗೆ ಹೇಳ್ತಿರ್ತಾರೆ, ಭೂಗಳ್ರು, ಆ ಗಳ್ರು, ಈ ಗಳ್ರು. ಕಾದಿದ್ದು ಕುಟುಂಬನ ಆಪೋಷಣ ತಗೋಬಿಡುತ್ತೆ ಮಕ್ಕಳೇ. ಪ್ರಕೃತಿಯ ಜೊತೆ ಆಟ ಆಡಬಾರ್ದು. ದೇವರ ಸೊತ್ತು, ಹೌದು, ಕಲ್ಯಾಣಿ ಸೊತ್ತು, ಕೆರೆಯ ಸೊತ್ತು ಕಬಳಿಸೋದು. ಒಬ್ಬ ಕೆರೆ ಕಬಳಿಸಿರೋ ವ್ಯಕ್ತಿ ಈ ಥರದ್ದು ಎಷ್ಟೋ ಜನ ಜಾತಕಗಳು ನೋಡಿದ್ದಾನೆ. ನೀವು ಜಾಗ ಅಡಪ್ಟ್ ಮಾಡಿದ್ದೀರಿ ಅಂತ. ಆ ಮನೆಯಲ್ಲಿ 3 ಜನ ಹೆಣ್ಮಕ್ಳು ಗಂಡಂದನ್ನು ಬಿಟ್ಟು ಬಂದು ಕೂತಿದ್ದಾರೆ ಮಕ್ಕಳೇ. ನಂಬ್ತೀರಾ? ಕೆರೆ ನುಂಗಿರೋ ಶಾಪ. ಕೋಟೀಶ್ವರ. ಬಕೆಟಲ್ಲಿ ಹಾಲು ಇಟ್ಕೊಂಡು ಮಾರ್ತಿದ್ದಂಥ ವ್ಯಕ್ತಿ. ಬಕೆಟಲ್ಲಿ ನೀರು ಹಾಲು ನೀರೇ ಜಾಸ್ತಿ ಇತ್ತು. ಆ ಥರದ್ದು ಕಲಬೆರಕೆ ವ್ಯಾಪಾರ ಮಾಡಿ ಬೆಳೆದ ದೈವ ಕೊಡೋದು ನಿನ್ನ ಹೆಣ್ಣು ಮಕ್ಕಳು 3 3 ದಾರಿ ಮಾಡಿಟ್ಟಿದೆ ಅಂದ್ರೆ ಬಂಡ ಧೈರ್ಯ. ವಿಪರೀತ ತಿನ್ನೋ ಅಭ್ಯಾಸ ಆಗ್ಬಿಡೆ. ಚೆನ್ನಾಗಿದ್ದಾನೆ, ಅಳಿಯೊಂದ್ರೆ ಸರಿ ಇಲ್ಲ ಅಂದ್ಬಿಟ್ಟು ಮಾಂಗಲ್ಯ ನಿಲ್ಲೋ ಬಿಡಲ್ಲ. ಕರ್ಮಶಾಪನೆ, ಪ್ರಕೃತಿಯ ಶಾಪ, ದೈವ ಶಾಪ. ಪ್ರಕೃತಿ ಜೊತೆ ಯಾರನ್ನೂ ಬಿಡುವುದಿಲ್ಲ ಮಕ್ಕಳೇ, ಯಾರನ್ನೂ ಬಿಡುವುದಿಲ್ಲ. ಒಂದು ಹೆಣ್ಣಿಗೆ ಮೋಸ ನಂಬಿಸಿ, ಪ್ರಕೃತಿಗೆ ನಂಬಿಸಿ, ಭಾವಿ, ಇವೆಲ್ಲ ತುಂಬ ಇದೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೇನೆ, ಕಾಯ್ತಿರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ
ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು ಮಕ್ಕಳೇ, ಬಾವಿ, ಇನ್ನೊಬ್ಬರು ಮನೆ ಕೆಡವಿ ಕಟ್ಟೋದು, ಇನ್ನೊಬ್ಬರು ಜಾಗ ಕಿತ್ಕೊಂಡು ಕಟ್ಟೋದು, ಅಯ್ಯ ನೀವು ನಂಬಲ್ಲ. ಇವತ್ತು ನಂದೊಂದು ಕೇಸ್ ನಡೀತಿದೆ. ಈ ಥರದ್ದು ಎಷ್ಟೋ ಇದೆ. ನಮ್ಮ ಜಾಗದಲ್ಲಿ ಬೌಂಡ್ರಿ ಹಾಕೊಂಡಿದ್ದಾರೆ ಮಕ್ಕಳೇ. ಸತ್ಯ ಹೇಳುತ್ತೇನೆ, ಅಲ್ಲಿ ಹೋಗಿ ನಿಂತ್ಕೊಂಡು ಅದು ಇರುವೆಯಷ್ಟು ಸಮಸ್ಯೆ ಆಗಿದೆ. ಸುಮಾರು ವರ್ಷದಿಂದ ಕೋರ್ಟಲ್ಲಿ ನಡೀತಿದೆ. ನಮ್ಮ ವಕೀಲರು ಮಂಜುನಾಥ್ ಸಾಹೇಬರು, ಧನ್ಯೋಸ್ಮಿ, ಅನ್ನದಾತರು ಚೆನ್ನಾಗಿರ್ಲಿ. ಯಾವಾಗಲೂ ಒಂದು ತುತ್ತು ಅನ್ನ ನೆಮ್ಮದಿಯಾಗಿ ತಿಂದು ಮಲಗ್ತಿದ್ದೇವೆ ಅಂದರೆ ಇಂಥವ್ರಿದ್ದಾರೆ ನಮಗೆ ನೆರಳಾಗಿ, ಅಷ್ಟೇ ಹೇಳುವಲ್ಲೆ. ಇರ್ಲಿ ಅಂತ ನೀವು ನಂಬಲ್ಲ. ಆ ಕುಟುಂಬ 3 ದಾರಿಯಾಗಿದೆ ಗುರು ಸುದ್ದಿಗೆ ಬರೋದು. ಗುರುವಿಗೆ ನಾನು ಗುರು ಅಲ್ಲ, ನನ್ನ ಒಳಗಡೆ ಇರುವುದು ಒಂದು ಗುರು ಇರಬಹುದೇನೋ, ಒಂಚೂರು ಅಣುವಷ್ಟು ಸಮುದ್ರದಂತ ಅಲೆಗಳ ನಡುವೆ ಆ ಒಂದು ದಡದಲ್ಲಿ ಬಿದ್ದಿರೋ ಒಂದು ಅಣುವಷ್ಟು ಸಾಕ್ಷಿ ಅಲ್ಲೇ ಇದೆ. ನಮ್ಮ ಧರ್ಮಪತ್ನಿ ನಿಮ್ದು ತಿಂದಿದ್ದು ನೆಮ್ಮದಿಯಾಗಿ ಬಿಟ್ಟಿದ್ದಾನ ಅಂತ. ನನಗೂ ಆಶ್ಚರ್ಯ. ಕೆದಕಿ ನೋಡಿದ್ರೆ ಅಷ್ಟು ಜನಕ್ಕೂ ತಿರುಗಿಸಿಟ್ಟಿದೆ. ನನಗೆ ಭಯ. ನನ್ನ ಅಮ್ಮನ ಕೊಟ್ಟ ಮಾತು, ಯಾವತ್ತೂ ಯಾರಿಗೂ ನೊಂದ್ಕೊಂಡು ಏನು ಹೇಳಬೇಡ ಅಂತ. ಹೌದು ಮಕ್ಕಳು, ಅಲ್ಲೋಲ ಕಲ್ಲೋಲ ಅಲ್ಲಿದೆ, ಆದ್ರೂ ಕಿತ್ತಾಡ್ತಿದ್ದಾರೆ. ನಾನು ಹೋಗಿ ಹೇಳಿದೆ, ಏನೋ ಒಂದಷ್ಟು ಕೊಟ್ಬಿಡ್ತಾನೆ, ಯಾಕೆ ಕಿತ್ತಾಡ್ತೀರಾ? ನೀವೇ ಕೊಟ್ಟಿರೋದು, ನೀವೇ ರಿಜಿಸ್ಟರ್ ಮಾಡಿರೋದು. ಈಗ ಜಾಗ ಬಿಡಲ್ಲ ಅಂತಿರಲ್ಲ, ರಸ್ತೆ ಕೊಡಲ್ಲ ಅಂತಿರಲ್ಲ, ಧರ್ಮವ ನೀವು ಕೇಳೋದು? ಇಷ್ಟು ದುಡ್ಡು ಕೇಳೋದಾ? ರಿಜಿಸ್ಟರ್ ಮಾಡಿಕೊಟ್ಟಿದ್ದೀರಲ್ವಾ? ಬೇರೆ ಇರ್ಲಿ. ಸತ್ಯಕ್ಕೆ ಸಾವಿಲ್ಲ ಮಕ್ಕಳೇ. ಸತ್ಯಮೇವ ಜಯತೆ, ನೆನಪಿಟ್ಟುಕೊಳ್ಳಿ. ಕೆಲವುಗಳ ಸುದ್ದಿಗೆ ಹೋಗ್ಬಾರ್ದು ಮಕ್ಕಳೇ. ನನ್ನ ಇನ್ನೊಂದು ಗುರುಗಳು ಯು ರಾಮಚಂದ್ರ ನೋಡಿದ್ದೇನೆ. ಅವರ ಸಂಭಾವನೆ ಒಂದು 100 ರೂಪಾಯಿ ಯಾರೋ ತೆಗೆದಿಟ್ಟಿರೋದು. ತುಂಬಾ ಕಡು ಕಷ್ಟ ಕಾಲ, ಯಾವತ್ತೂ ಇಲ್ಲ ಅನ್ನೋದೇ ಕಳಿಸಿದ ಮನುಷ್ಯ ನಾನು ನೋಡಿದ್ದೇನೆ. ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದ್ದಾರೆ. ಆಕ್ಸಿಡೆಂಟಲ್ ಮಕ್ಕಳೇ, ಕಣ್ಣಲ್ಲಿ ನೀರು ಹಾಕೋಗ್ಬಿಟ್ರು. ಗುರುಗಳೇ ಯಾವತ್ತು ಇಲ್ಲಪ್ಪ, ನಾನು ಬಯಸ್ಲಿಲ್ಲ, ಏನೋ ನನ್ನ ಕಣ್ಣೀರು ಭಗವಂತನ ಗೊತ್ತಾಗ್ಬಿಡ್ತೇನೆ. ಕೆಲವುಗಳು ಸುದ್ದಿ, ಕೆಲವ್ರು ಹೇಳ್ತಿರ್ತಾರೆ, ಗುರುಗಳೇ ನಮ್ಮ ತಂದೆ ತಾಯಿ ಸುಮ್ಮನೆ ಶಾಪ ಆಗ್ತಿರೋದು ನಮಗೆ ತಟ್ಟುತ್ತಾ. ಖಂಡಿತ ಇದೆ, ನೀವು ತಪ್ಪು ಮಾಡಿದ್ರೆ. ಅದು ಯಾವ ರೀತಿ ತಟ್ಟುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾವ ರೂಪದಲ್ಲಿ, ಒಂದು ಗುರು ಶಾಪ, ಒಂದು ಪಿತೃಶಾಪ, ಮಾತೃಶಾಪ, ಪ್ರಕೃತಿಯ ಶಾಪ, ಬಾವಿ ಮುಚ್ಚಿದ ಶಾಪ. ಹೌದು, ಚೆನ್ನಾಗಿ ನೀರಿರೋ ಬಾವಿನ ಮುಚ್ಚೋದು ಮಹಾಪಾಪ. ಒಂದು ದೇವಸ್ಥಾನನ ಒಡೆದು ಮನೆ ಕಟ್ಟೋದು, ಆ ಜಾಗವನ್ನ ಕಬಳಿಸೋದು, ಅಯ್ಯೋ ವಂಶಗಳು ಹೋಗ್ಬಿಡ್ತವೆ ಮಕ್ಕಳೇ. ಪ್ರಕೃತಿ ಮಾತ್ರ ನೆನಪಿಟ್ಕೊಳ್ಳಿ, ಅದು ಕಾದಿದ್ದು ಕೊಡುತ್ತೆ. ಧರ್ಮದೇಟಿಂದ ತಪ್ಪಿಸ್ಕೋಬಹುದು, ಕರ್ಮದೇಟಿಂದ ತಪ್ಪಿಸಿಕೊಳ್ಳಲಾರಿರಿ. ಆರುದ್ರ ನಕ್ಷತ್ರ, ತಾಯಿ ಜಗಜ್ಜನನಿ. ಚಂದ್ರ ರಾಹು ಸಾರ, ರಾಹು ಉತ್ತರಾಭಾದ್ರ ನಕ್ಷತ್ರ, ಶನಿ ಸಾರ. ಶನಿ ಗುರುವಿನ ಸಾರದಲ್ಲಿರ್ತಕ್ಕಂಥ ಒಂದು ಭಾವ. ಮೇಷರಾಶಿ, ರಾಹು 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಕನ್ಫ್ಯೂಷನ್ಗಳು ಜಾಸ್ತಿ. ಚಂದ್ರ ಚೆನ್ನಾಗಿದ್ದಾನೆ, ವಿಪರೀತ ಬಲ. ಬಟ್ ರಾಹು ಕುಜರಾಹು ಸಂಧಿ ಸೇರ್ತು, ಎಳ್ಕೊಂಡು ಬಂದ 6ನೇ ಮನೆ ಆಯ್ತಾ. ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ದಶಮ ಸ್ಥಾನ, ಅನ್ಯಾಯ ಸಂಪಾದನೆ, ಅನ್ಯಾಯದ ಆಲೋಚನೆ, ಆ ಥರದ್ದು ಏನಾದರೂ ಒಂದು ಮಾಡಿಸ್ತಾನೆ. ಎಚ್ಚರಿಕೆ. ಹೇಗಿದ್ದರೂ ವಿಪರೀತ ಬಲ. ಕುಜರಾಹು ಸಂಧಿ ನಿಮಗೀಗ ಹುಷಾರು. ತುಂಬ ಬಲ ಇದ್ದಾಗ ನನ್ನ ಬಲ ಜಾಸ್ತಿ, ಯಾರೂ ನೋಡಲ್ಲ, ಯಾರೂ ತಿಳ್ಕೊಳ್ಳಲ್ಲ, ಹೆಂಗೂ ಗೊತ್ತಾಗುತ್ತೆ. ಇವತ್ತು ನೋಡಿ ಜೈಲಿನ ಕಥೆಗಳು, ದೊಡ್ಡ ದೊಡ್ಡ ಅಧಿಕಾರಿಗಳದು, ಇನ್ನೊಂದು ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಮಾಡಿದರೆ ಹಾಗೆ ಹೀಗೆ ಏನೇನೋ ಹೇಳ್ತಿದ್ದಾರೆ. ಮುಚ್ಚಿಟ್ಟಿದ್ದು ಎಷ್ಟು ದಿನ ಮುಚ್ಚಿಡ್ತೀವಿ? ಒಬ್ರಿಗೊಂದು ನ್ಯಾಯ, ಒಬ್ರಿಗೆ ಇನ್ನೊಂದು ನ್ಯಾಯ, ಹೌದಲ್ವಾ? ಇಷ್ಟೇ. ಮೇಷಂ ಜಾಗೃತಂ. ವೃಷಭ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 11ನೇ ಮನೆಯಲ್ಲಿದ್ದಾನೆ. ಆಯಿಲು, ಪೆಟ್ರೋಲು, ಗ್ಯಾಸು, ಲಿಕ್ಕರು, CID, CBI, ಈ ಥರದ್ದು ಕ್ರಿಪ್ಟೋ ಕರೆನ್ಸಿ,
ಹ್ಯಾಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಇವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಅದ್ಭುತ ಪ್ರಗತಿ. ಮಿಥುನ ರಾಶಿ ಸ್ವಲ್ಪ ಜಾಗ್ರತೆ. ಚಂದ್ರ ರಾಹು ಸಾರ ಕುಜ ಬೇರೆ ಅಲ್ಲಿ ಇರೋದ್ರಿಂದ ನಿಮ್ ಗುಂಡಿನ ತೋಡಕ್ ಇನ್ನೊಬ್ರು ಬರ್ತಾರೆ, ಇಲ್ಲ ನಿಮ್ ಕೈಯಲ್ಲಿ ತೋಡಿಸ್ತಾರೆ, ಹುಷಾರಾಗಿ. ಯಾಕಂದ್ರೆ ಕುಜ ನಿಮ್ ಮನೇಲಿ ಕೂತಿರೋದೇ ದೊಡ್ಡ ಆಪತ್ತು. ಲಾಭಾಧಿಪತಿ ಇರ್ಬೋದು, ಅವನ್ ಷಷ್ಠಾಧಿಪತಿ ಕೂಡ. ನಿಮಗ್ ವಿಲ್ಲನ್ಗಳು ಯಾರು ಇಲ್ಲ, ನಿಮ್ ಬೆರಳುಗಳನ್ನ ಎಣಿಸ್ತವ್ರೆ, ನಿಮ್ ಉಂಗುರ ಮಾಡಿಕೊಟ್ಟವ್ರೆ, ಇಲ್ಲ ನಿಮ್ ಅನ್ನ ತಿಂದವ್ರೆ, ನಿಮ್ ಜೊತೆಲಿರೋರೆ. 100% ಹೇಳ್ತಾನೆ, ಸಮಥಿಂಗ್ ಇಸ್ ದೇರ್. ಅಂಡ್ ಎಸ್ಪೆಷಲಿ ಧರ್ಮಪತಿ ಇಲ್ಲ, ಯಜಮಾನ್ರು. ಧರ್ಮಕ್ಕೆ ಯಜಮಾನ್ರಿಲ್ಲ, ಧರ್ಮಕ್ಕೆ ಪತ್ನಿ ಇರೋದು. ತುಂಬಾ ಜನ ಗೊತ್ತಿಲ್ಲ. ನಾವು ಮಾಡಿದ ಪುಣ್ಯದಲ್ಲಿ ಅರ್ಧ ಭಾಗ ಧರ್ಮ ಪತ್ನಿಗೆ ಹೋಗುತ್ತೆ. ಹೌದು, ನಮಗ್ ಅರ್ಧನೇ. ನಾವೇನ್ ಮಾಡಿದ್ರು ಒಳ್ಳೇದು, ಅರ್ಧ ನಮ್ಮ ಪತ್ನಿಗೆ ಕಾಪಾಡುತ್ತೆ. ಪತ್ನಿ ಏನ್ ಮಾಡ್ತಾಳೋ ಅಪೂರ್ಣ ಶಾಪ ನಮಗ್ ತಟ್ಟುತ್ತೆ. ಅವಳ ಪುಣ್ಯ ನಮಗ್ ₹1 ಬರಲ್ಲ, ಆದ್ರೆ ಅವಳು ಏನು ತಪ್ಪು ಮಾಡಿದ್ರು ನಮಗ್ ಬರುತ್ತೆ. ಗೊತ್ತಿದ್ಯಾ? ಹೌದು, ಮಕ್ಕಳು ಮಾಡಿದ್ದು ನಮಗ್ ಬರುತ್ತೆ. ಯಾವನೋ ನಿಮ್ಮಪ್ಪ ಅಂತಾರೆ, ಹೌದು, ಯಾರಮ್ಮ ನೀನು ಗಂಡ ಅಂತಾರೆ, ಆ ಮಗು ಏನಾದ್ರು ತಪ್ಪು ಮಾಡಿಬಿಟ್ರೆ. ಹೌದು, ಅದಿದೆ. ಆಕೆ ತಪ್ಪು ಮಾಡಿದ್ದಾಳೆ ಅಂದ್ರೆ ಅದರ ಪೂರ್ಣ ಕರ್ತವ್ಯ. ಆಕೆ ಒಂದು ಆಸ್ಪತ್ರೆ ತಂದೆ ಸ್ಥಾನ ನಮಗ್ ನೆನ್ಪಿಟ್ಕೊಳ್ಳಿ. ಗಂಡ ಅಷ್ಟೇ ಅಲ್ಲ, ನಾವು ತಂದೆ ಕೂಡ. ಆಕೆನ್ ಕಾಪಾಡಬೇಕಿತ್ತು, ನೋಡ್ಕೋಬೇಕಿತ್ತು. ಮೊದಲೇ ಆ ಭಾವನೆ ಬರದ ಹಾಗೆ ಆಕೆನ್ ರಕ್ಷಿಸ್ಬೇಕಿತ್ತು. ಆಲೋಚನೆ ಬರ್ತಿರ್ಲಿಲ್ಲ. ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ, ಒಂದು ವ್ಯವಸ್ಥೆ, ಸ್ಥಿತ್ಯಂತರ, ಪ್ರೀತಿ, ಆದರ ತೋರಿಸಿದ್ರೆ ಯಾವ ತಾಯಿ ಜೀವ ತಪ್ಪಾಗಿ 6.25 ಲಕ್ಷ ಕೇಳ್ತಾಳೆ ಮಕ್ಕಳೇ ತಿಂಗಳಿಗೆ? 6.25 ಲಕ್ಷ ಲಭಲಭವನವಾಗಾಯ್ತು. ಹೌದು, ಆ ರೀತಿ ಇರುತ್ತೆ. ಸೊ ಮಿಥುನಂ ಜಾಗೃತಂ, ಧರ್ಮಪತ್ನಿ ಕಡೆ ನೋಡ್ಕೊಳ್ಳಿ. ದೂರ ಪ್ರಯಾಣ ಜಾಗ್ರತೆ. ದಿಢೀರ್ ಒಂದು ಭೂಮಿ ಮನೆ ಅವಕಾಶ ಪಡೆಯುವ ಯೋಗ ಇರುತ್ತೆ. ಟೆಕ್ನಿಕಲ್ ಲೈನ್ ಅಲ್ಲಿ ಇರೋರಿಗೆ ಒಳ್ಳೆ ವಿಶೇಷ ಅನುಗ್ರಹದ ದಿನ, ಒಳ್ಳೆ ರೆಕಗ್ನಿಷನ್. ಟೆಕ್ನಿಕಲ್ ರಿಪೇರಿ ಮಾಡುವಂತ ಕೆಲಸಗಳು, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ದೂರ ಪ್ರಯಾಣ, ದೂರದ ಕೆಲಸ, ವೃತ್ತಿಯಲ್ಲಿ ಕೆಲವೊಂದು ಟೆನ್ಷನ್ಗಳು ಇರ್ತವೆ. ಜಾಗರೂಕತೆ. ಪ್ರೆಷರ್ ತಡ್ಕೋಬೇಡಿ. ನೀವು ತಡ್ಕೊಳ್ಳಲ್ಲ. ನೀವು ಕರ್ಕಾಟಕ ರಾಶಿ ತುಂಬಾ ಪ್ರೆಷರ್ ಆಗೋಲ್ಲ, ತಡ್ಕೊಳ್ಳಲ್ಲ. ಇದು. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ, ಬಟ್ ಅಷ್ಟಮದಲ್ಲಿ ರಾಹು. ಯಾವುದೋ ಒಂದು ಗುಪ್ತ ಕೆಲಸ, ಗುಪ್ತ ಸಮಸ್ಯೆ, ಗುಪ್ತವಾಗಿ ಏನೋ ಒಂದು ನಡೀತಿದೆ ನಿಮ್ಮ ಹಿಂದ್ಗಡೆ. ಹುಷಾರ್. ದೇವಿ ಆರಾಧನೆ, ದೇವಿ ಪೂಜೆ, ದೇವಿ ಸಂಕಲ್ಪ, ದೇವಿ ದರ್ಶನ, ಧರ್ಮಪತ್ನಿಯ ಇಲ್ಲ ಯಜಮಾನ್ರ ಮಾತು ಕೇಳಿ, ಇಲ್ಲ ಮನೇಲಿ ಹಿರಿಯರ ಮಾತು ಕೇಳಿ. ಒಂದ್ ಮಾತು ಕೇಳಿ. ಏನ್ ಮಾಡಿದ್ರು ಯಾರಾದ್ರೂ ಹಿರಿಯರು ನಿಮ್ ಪಕ್ಕದಲ್ಲಿ 1-4 ಜನ ಇಟ್ಕೊಳ್ಳಿ. ನಾನೊಬ್ಬ ವಕೀಲರನ್ನ ಇಟ್ಕೊಂಡಿದ್ದೇನೆ, ಇನ್ನೊಬ್ರು CA ಇಟ್ಕೊಂಡಿದ್ದೇನೆ, ಇನ್ನೊಬ್ರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಇಟ್ಕೊಂಡಿದ್ದೇನೆ. ಆದ್ರೂ ಬರ್ತವೆ. ಸಣ್ಣ ಏಟಾಗಿರುತ್ತೆ. ತುಂಬಾ ದೊಡ್ಡ ಏಟಿಗಿಂತ ಒಂದು ₹10 ಕಳ್ಕೊಳ್ಳೋದು, 10 ಲಕ್ಷ ಕಳ್ಕೊಳ್ಳೋದು ಓಕೆ. ವಿಪರೀತ ಎಲ್ಲ ಕಳ್ಕೊಂಡ್ರೆ ಅದರಿಂದ ಕೇಳಿ ಮಾಡಿ, ಇನ್ನೇನು ತೊಂದರೆ ಇಲ್ಲ. ಹೊರಗಡೆ ತಿನ್ಬೇಡಿ, ಯಾರನ್ನು ನಂಬಬೇಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ರಾಹು ನಿಮ್ಮನ್ನೇ ನೋಡ್ತಿದ್ದಾನೆ. ಶನಿ 6ನೇ ಮನೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಟೀಚಿಂಗ್, ಈ ಒಂದು ಸ್ಪೋರ್ಟ್ಸ್ ಟೀಚಿಂಗ್, ಆಕ್ಟಿಂಗ್ ಟೀಚಿಂಗ್, ಕಲೆಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಸಿವಿಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ತುಲಾರಾಶಿ, ನಿಮಗೆ ರಾಹು ದೋಷ ಏನಲ್ಲ, ರಾಹು ಬಲವೇ. ಅದಕ್ಕೆ ಒಂಥರ ಗಾಂಭೀರ್ಯವಾಗಿ ಕಾಣಿಸ್ತೀರಿ. ಯಾವಾಗ್ಲೂ ಒಂಥರ ಕಟ್ಟಪ್ಪ ಬಲ್ಲಾಳ, ಇದು ಅದು ಅನ್ನೋ ತರ ಕಾಣಿಸ್ತೀರಿ. ಸ್ವಲ್ಪ ಟುಸ್ಪಟಾಕಿಗಳೇ ನೀವು ತುಲಾರಾಶಿ. ನೋಡೋಕ್ ಮಾತ್ರ ಮಹಾ ದಯಶಾಲಿಗಳಾಗಿದ್ರು. ಸೊ ತುಂಬಾ ಧೈರ್ಯದ್ದು ಏನೇನೋ ದುಡ್ಕೋಕ್ ಹೋಗ್ಬಿಡಿ. ಬುಧ ಬೇರೆ ವಕ್ರ ಇರೋದ್ರಿಂದ ದಶಮಾಧಿಪತಿ ಭಾಗ್ಯದಲ್ಲಿ, ಭಾಗ್ಯಾಧಿಪತಿ ದಶಮದಲ್ಲಿರೋದನ್ನ 100% ವೃತ್ತಿಯಲ್ಲಿ ಒಂದು ಬದಲಾವಣೆ ಇದೆಲ್ಲ ಇದೆ. ಬಟ್ ಅದಕ್ಕೆ ಅಂತ ಆತರ ಪಡಬೇಡಿ. ಆತರದ ವ್ಯವಹಾರ, ಆತರದ ದುಡ್ಡು, ಆತರದ ಇನ್ವೆಸ್ಟ್ಮೆಂಟ್, ಈ ತರದೆಲ್ಲ ತಿಳಿಯದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ ಸಡನ್ ಆಗಿ ಬಂದು ತುಂಬಾ ಜನ ನಾನು ನೋಡ್ತಿರ್ತೇನೆ. ಗುರುಗಳೇ, ಸ್ಟಾಕ್ ಮಾರ್ಕೆಟ್ಗೆ ಹೋಗ್ಬಿಡೋಣ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹೋಟೆಲ್ ಮಾಡಿಬಿಡೋಣ, ಐಸ್ ಕ್ರೀಮ್ ಅಂಗಡಿ ಇಟ್ಬಿಡೋಣ, ಡ್ರೈವಿಂಗ್ ಹೋಗ್ಬಿಡೋಣ,
ಈ ಥರದ್ದು ಏನೇನೋ ಗೊತ್ತಿಲ್ಲದೇನೋ ಮಾಡಬೇಡಿ. ನಿಮ್ಮ ಬಲಾಬಲಗಳನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ಮುಖ್ಯವಾಗಿ ತುಲಾ ರಾಶಿ ಕೂಡ. ವೃಶ್ಚಿಕ ರಾಶಿ, ಭಾಗ್ಯಾಧಿಪತಿ ಅಷ್ಟಮ, ಅದರಲ್ಲೂ ರಾಹು ಸಾರದಲ್ಲಿರೋದು ತುಂಬಾ ಹುಷಾರಾಗಿದೆ. ಏನೋ ಬರೋ ಲಾಭ ಉಂಟು, ಬರ್ತಾ ಇಲ್ಲ. ಏನೋ ಆಗ್ಬೇಕಾಗಿದೆ, ಕೆಲಸಗಳು ಆಗ್ತಿಲ್ಲ. ಇವತ್ತೇನೋ ಒಂದು ಅತಂತ್ರಂ ತಂತ್ರಂ ಪ್ರತಿತಂತ್ರಂ ಕ್ಷುದ್ರಂ ಈ ಥರದ್ದು ಏನೋ ಒಂದು ಒತ್ತಡ ಉಂಟು. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರೆಸ್, ಅನ್ಎಕ್ಸ್ಪೆಕ್ಟೆಡ್ ಮೈಂಡ್ ಡಿಸ್ಟರ್ಬೆನ್ಸ್, ವೃತ್ತಿ ಡಿಸ್ಟರ್ಬೆನ್ಸ್, ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಈ ಥರದ್ದು ಒಂದು ತಂದಿರುತ್ತೆ. ಮುಖ್ಯವಾಗಿ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ಭಾಗ್ಯಂ ಅಷ್ಟಮಂ, ಅದರ ಜೊತೆಯಲ್ಲಿ ಕುಜ ಬೇರೆ ಸೇರಿದ್ದಾನೆ, ಅವನ ನಕ್ಷತ್ರದಲ್ಲೇ ಇದ್ದಾನೆ. ಖಂಡಿತ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಭ್ರಾತೃಗಳ ಆರೋಗ್ಯ ನೋಡ್ಕೊಳ್ಳಿ. ಭೂಮಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಎಳೆದಾಟ ಉಂಟು. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸೇವೆ ಒಳ್ಳೆಯದು. ಇನ್ನು ಧನುಸ್ಸು ರಾಶಿ, ಯಶಸ್ಸು ಕೀರ್ತಿ ಚೆನ್ನಾಗಿದೆ. ಬಟ್ ನಿಮ್ಮಿಂದ ಬೇರೆಯವ್ರಿಗೆ ಲಾಭ, ಬೇರೆಯವ್ರಿಗೆ ಅನುಕೂಲ. ಕೆಲವೊಂದು ಸಮಯ ಬಿಹೈಂಡ್ ದ ಸೀನ್ ಸೇನಾಪತಿ ತರ ನಿಲ್ಬೇಕಾಗುತ್ತೆ. ರಾಜನಿಗೆ ಗೌರವ, ಹೌದಲ್ವಾ? ಇರ್ಲಿ, ಇಟ್ಸ್ ಓಕೆ. ಸೇನಾಪತಿ ನೀವು ಇವತ್ತು, ಗುರು ನೀವು ಇವತ್ತು, ಅಷ್ಟೇ. ಸೇವಕ ಅಂತೂ ಆಗೋದಿಲ್ಲ, ದೊರೆಯೂ ಆಗೋದಿಲ್ಲ. ಆ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ. ಏನು ಮಕರ ರಾಶಿ, ವಿಜಯ ಪ್ರಾಪ್ತಿ, ಅಂದುಕೊಂಡಂತ ಕೆಲಸ ಕಾರ್ಯ ಓಡಾಟ ಸುತ್ತಾಟ ಅದ್ಭುತ ಪ್ರಗತಿ ಕೊಡ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ನನಗೊಂದೇ ಭಯ, ಬುಧ ವಕ್ರ ಸಪ್ತಮದಲ್ಲಿ ಕೂತಿದ್ದಾನೆ. ಎದುರುಗಡೆಯವರು ಅದಿದೆ ಇದಿದೆ, ಅದು ಮಾಡೋಣ ಇದು ಮಾಡೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಇದನ್ನ ನೋಡೋಣ. ಒಂದ್ರ ಮೇಲೆ ಇರೋಲ್ಲ ಸ್ಥಿತ್ಯಂತರ ಮೈಂಡು. ಇದನ್ನು ಅವನ್ ಬಿಟ್ಟು ಇವ್ರು ಯಾರು, ಇವನ್ ಬಿಟ್ಟು ಇದು ಹೆಂಗೆ ಅಂದ್ರೆ ಯಾರೋ ಹೇಳಿದ್ರು ಬಾಳೆ ಹಾಕಿದ್ರೆ ಸೂಪರ್, ಬಾಳೆ ಗಿಡ ಹಾಕಿದ್ರಿ ಅದು ಬೆಳೀತಾ ಇದೆ. ಅಷ್ಟರಲ್ಲಿ ಇನ್ನೊಬ್ಬ ಹೇಳ್ದ ಸಿದ್ದು ಹಲಸು ಇನ್ನೂ ಸೂಪರ್ ಸರ್, ತಗೋ ಇನ್ನೊಂದು ಹಾಕೋ. ಇನ್ನೊಬ್ಬ ಹೇಳ್ದ ಗೊವ್ವ ಹಾಕಿ ಸಾರ್ ಅಂತ, ಇನ್ನೊಂದು 2 ಎಕರೆ ಗೊವ್ವಾಗ ರೆಡಿ ಸಾರ್. ಮಾವು ಹಾಕಿ ಸಾರ್, ಒಳ್ಳೆ ಇದು ಸಾರ್. ಬಾಳೆ ಗಿಡ ಕತೆ ಗೋವಿಂದ 3 ದಾರಿ ಆಗೋಯ್ತು. ಅಂದ್ರೆ ಒಂದ್ರ ಮೇಲೆ ಏಕಾಗ್ರತೆ ಇರೋಲ್ಲ. ಇಂಜಿನಿಯರಿಂಗ್ ಮಾಡೋಣವಾ, ಡೇಟಾ ಸೈನ್ಸ್ ಮಾಡೋಣವಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋಣವಾ, ಸೈಬರ್ ಹ್ಯಾಕಿಂಗ್ ಮಾಡೋಣವಾ, ಸಿವಿಲ್ ಇಂಜಿನಿಯರಿಂಗ್ ಮಾಡೋಣವಾ, ಹಾರ್ಡ್ವೇರ್ ಇಂಜಿನಿಯರಿಂಗ್ ಮಾಡೋಣವಾ, IT ಇಂಜಿನಿಯರಿಂಗ್ ಮಾಡೋಣವಾ, ಈ ತರ ಚಕ್ಕ 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 ಅಂತ ಮಾಡ್ತಾನೆ ಬುಧ. ಎಚ್ಚರಿಕೆ, ವಿಷ್ಣು ಸಹಸ್ರನಾಮ ಕೇಳಿ, ತುಂಬ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಕುಜ ಜಾಗರೂಕತೆ, ಅಷ್ಟಮವನ್ನು ನೋಡ್ತಾರೆ, ನಿಮ್ಮ 3ನೇ ಮನೆ ನೋಡ್ತಾರೆ. ರಾಹು ಸಾರದಲ್ಲಿ 3ನೇ ಮನೆ, ಸಪ್ತಮ ಅಷ್ಟಮ, ಲಾಭ ವ್ಯಯ ಸುಖ ಧನ. ಕುಂಭರಾಶಿಗೆ ವಿಚಿತ್ರಗಳು ನಡೀತಿರ್ತವೆ ಮನೆಯಲ್ಲೋ ಇಲ್ಲ ವ್ಯವಹಾರದಲ್ಲೋ. ತುಂಬ ಜಾಗರೂಕತೆ, ಆರೋಗ್ಯ ನೋಡ್ಕೊಳ್ಳಿ. ನರ್ವಸ್ ಪ್ರಾಬ್ಲಮ್, ಕುತ್ತಿಗೆ ಹಿಡ್ಕೊಳ್ಳೋದು, ಸೊಂಟ ಹಿಡ್ಕೊಂಡಿರೋದು, ಕಾಲು ಎಳ್ತಿರೋದು, ಈ ಥರದ್ದೊಂದು ಪ್ರಭಾವ. ಇಲ್ಲ ಮನೇಲಿ ಹಿರಿಯರಿಗೆ, ಇಲ್ಲ ಯಾವುದೋ ವ್ಯವಹಾರದ ಅನುಕೂಲತೆ, ಚಿಕ್ಕಗಳು ಓಡಾಟ ಒದ್ದಾಟ ಇದೆಲ್ಲವುಗಳನ್ನ ನೋಡ್ತಕ್ಕಂಥ ಕೆಲವೊಂದು ಟೆನ್ಷನ್ಗಳಿರ್ತವೆ. ದೂರ ಭಾರ ಜಾಗ್ರತೆ, ದೂರದ ಊರು ದೂರದ ಕೆಲಸ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೆಟರ್, ಸಂಗಾತಿ ಹತ್ರ ಚೆನ್ನಾಗಿರಿ, ಆತ್ಮೀಯರ ಹತ್ರ ಚೆನ್ನಾಗಿರಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಜಾಗರೂಕತೆ. 6ನೇ ಮನೇಲಿ ಬುಧ ಬೇರೆ, ನಿಮ್ಮ ಐಡಿಯಾಗಳು ಇನ್ನೊಂದು ಓಡ್ತಿರ್ತವೆ. ನಿಮಗೆ ಗೊತ್ತಿರೋದನ್ನ ಮಾತ್ರ ಹಿಡ್ಕೊಂಡು ಮುಂದಕ್ಕೆ ಹೋಗಿ, ಚೆನ್ನಾಗಿರ್ತೇವೆ. ಇನ್ನು ವಿಶೇಷವಾಗಿ ಮೀನರಾಶಿ, ಸುಖದಲ್ಲಿ ಚಂದ್ರ ಚೆನ್ನಾಗಿದೆ. ರಾಹು ಸಾರದಲ್ಲಿದ್ದು ರಾಹು ನಿಮ್ಮ ಮನೆಯಲ್ಲಿರೋದನ್ನ ಇಲ್ದಿದ್ದ ಭಾರ ಎಲ್ಲ ಹೇಳ್ಕೊಬಿಟ್ಟಿರ್ತೆ. ಇದೇನ್ 4 ಆಣೆ ಅಂತ ಹೇಳಿದ್ದು 400 ಆಣೆ ಆಗ್ಬಿಟ್ಟಿರುತ್ತೆ. 4 ಜನ ಅಂದಿದ್ದು 40 ಜನದ ಕಮಿಟ್ಮೆಂಟ್ ಆಗ್ಬಿಟ್ಟಿರುತ್ತೆ. ಇದೇನ್ 4 ರೂಪಾಯಿಗೆ ಹೋಗೋ ಸಮಸ್ಯೆ ಅಂದ್ರೆ 40,000 ರೂಪಾಯಿಗೆ ತಂದು ನಿಲ್ಸಿಟ್ಟಿರುತ್ತೆ. ತುಂಬಾ ಹುಷಾರಾಗಿದೆ. ಸುಖದಲ್ಲಿ ಕುಜ ಒಳ್ಳೆಯನಾದ್ರೂ ಕೂಡ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ನಿಮ್ಮನೇಲೆ ಇವತ್ತಿರೋದ್ರಿಂದ ಇಲ್ಲದ ಅಪವಾದವೋ ಅವಮಾನವೋ ಒದ್ದಾಟವೋ ಇಲ್ಲ ಮಿತಿಮೀರಿದಂತ ಶಕ್ತಿ ಉಪಯೋಗ ಮಾಡ್ಲಿಕ್ಕೆ ಹೋಗಿ ಭಾರ ಎತ್ತಲಿಕ್ಕೆ ಹೋಗಿ ಕುಸಿದ್ ಬಿಡ್ತೀರಿ. ರಾನಿ ಕಾಲ್ಮನ್ ಪ್ರಪಂಚದ ಬಹುದೊಡ್ಡ ದೇಹದಾಢ್ಯಪಟು, ಬಾಡಿ ಬಿಲ್ಡರ್. ಇವತ್ತು ನೋಡಿ ಅವ್ನು ನಡಿಬೇಕಾದ್ರೆ ಒಳ್ಳೆ ಮಕ್ಕಳ ತರ ಅಂಗಾಲು ಅಂಗೈಯಲ್ಲಿ ನಡೀತಾನೆ. ಸೊಂಟದಲ್ಲಿ ಒಂದೇ ಒಂದು ಮೂಳೆ ಸರಿ, ಒಂದು ಕಾಲ್ಗಟ್ಟಕ್ಕೆ 600 kg 700 kg ಹಾಕಿ ಲೆಗ್ ಪ್ರೆಸ್ ಮಾಡ್ತಿದ್ನಂತೆ. ಅವನ್ ಬಂದ ಅಂದ್ರೇನೆ ಹಬ್ಬ ದೈತ್ಯಾಕಾರ ಅನ್ನೋ ಒಂದು ಮಟ್ಟ. 24 ಇಂಚಂತೆ ಕೈ, ನಮ್ ತೊಡೆನೆ 24 ಕಿಲೋ, ಅವನ್ ಕೈ 24 ಇಂಚು ಅಂದ್ರೆ ಲೆಕ್ಕ ಹಾಕೋ. ಬಲವಿದ್ದಾಗ ಹಾಕ್ದ ತಾನೆ.
ಸೊಂಟ ಒಂದು ಚೂರು ಸಮಸ್ಯೆ ಬಂದಿದ್ದು ಒಂದ್ರ ಮೇಲೊಂದು ಪೂರ್ತಿ ಇದಿಲ್ಲ ಮಕ್ಕಳೇ. ಇಷ್ಟು ದೊಡ್ಡ ಕೈ ಹಿಂಗ ಆಗ್ಬಿಟ್ಟಿದೆ. ಕಾಲುಗಳು ಈ ಪಾಟಿ ದಪ್ಪ ಇದ್ದಿದ್ದು ಈ ಪಾಟಿ ನೆನ್ಪಿಟ್ಕೊಳ್ಳಿ ಹಿಂಗಾಗ್ಬಿಟ್ಟಿದ್ದಾವೆ. ಏನು ಭಾರ ಎತ್ತೋ ಹಾಗೆ ಇಲ್ಲ. ಒಂದು ಈ ಕಡೆ 100 kg ಈ ಕಡೆ 100 kg ಎತ್ತೋ ಮನುಷ್ಯ, ಈ ಕಡೆ 5 kg ಈ ಕಡೆ 5 kg ಮಲಗುವಾಗ ಹಿಂಗೆ ಎತ್ತಲಿಕ್ಕಾಗದಷ್ಟು ಹಾಗೆ ಮಾಡಿಟ್ಬಿಟ್ಟಿದೆ. ಅದಕ್ಕೆ ಹೇಳೋದು, ತುಂಬಾ ಭಾರ ಹೇಳ್ಕೊಳಕ್ ಹೋಗ್ಬೇಡಿ. ಯಾರಾದ್ರೂ ರಾಹು ಬಂದು ತುಂಬಾ ಭಾರ, ಅದರಲ್ಲೂ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಗುಪ್ತಚರ ಇಲಾಖೆ ಹುಷಾರಾಗಿರ್ಬೇಕು. ಏನೋ ಒಂದು ವಿಸ್ಫೋಟಗಳು ನಡೆಯತಕ್ಕಂಥದ್ದುಂಟು. ದೇಶದ್ರೋಹಿಗಳು ಉಂಟಾಗ್ತಾರೆ, ಉಗ್ರಗಾಮಿಗಳು ಉಂಟಾಗ್ತಾರೆ, ಏನೋ ನಡೆಯತಕ್ಕಂಥದ್ದು ಒಂದುಂಟು ಮಕ್ಕಳೇ. ಒಂಥರ ಕೆಂಡ ಭೂಕಂಪ ತರ, ಸುನಾಮಿ ತರ ಏನೋ ಒಳಗಡೆ ಕದಲ್ತಿದೆ. ಭಯ ನನಗೆ. ಕುಜರಾಹು ಸಂಧಿ, ಕೇಂದ್ರದಲ್ಲಿ ಕುಜರಾಹು ಬಂತು, ಹಬ್ಬ ರಾಮಚಂದ್ರ. ಪಕ್ಕದಲ್ಲಿ ಬೇರೆ ಶನಿ. ವೆರಿ 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 ಕೇರ್ಫುಲ್. ಇಂಥ ಇಲಾಖೆನಲ್ಲಿರೋ ಜೈಲ್ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು, ಕಸ್ಟಮ್ಸ್ ಅಧಿಕಾರಿಗಳು, ನಾರ್ಕೋಟಿಕ್ಸ್ ಅಧಿಕಾರಿಗಳು, ಗೋಲ್ಡ್ ಸ್ಮಗ್ಲಿಂಗ್ ಕಂಡುಹಿಡಿಯುವಂಥ ಅಧಿಕಾರಿಗಳು, CBI, ಆರ್ಮಿ, ಬಾರ್ಡರ್ ಪೊಲೀಸ್, ತುಂಬ ಅಲರ್ಟ್ ಆಗಿರಿ. ಒಂದೇ ಒಂದು ಸಣ್ಣ ಈ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತಾನೆ ಹೇಳ್ತಾನೆ. ಏನೋ ಇರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗರೂಕತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.